ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಡಾಕ್ಟರ್ ಪುಷ್ಪಾವತಿ ಶೆಲ್ವಾಡಿ ಮಠ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಾಸೂರಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾನು ವಿಜಯಪುರದ ಜೀವಂತ ದೇವರು, ಉತ್ತರ ಕರ್ನಾಟಕದ ನಡೆದಾಡುವ ದೇವರು, ಎರಡನೆಯ ವಿವೇಕಾನಂದ, ಕಾಯಿಕ ಯೋಗಿ, ಸಿದ್ಧಯೋಗಿ, ಶ್ರೇಷ್ಠ ಸಂತ, ಪರಮಗುರು, ಜ್ಞಾನಯುಗಾಶ್ರಮದ ಜ್ಞಾನ ಸೂರ್ಯ ಎಂಬ ಹಲವಾರು ಹೆಸರುಗಳಿಂದ ಗುರುತಿಸಿಕೊಂಡಿರುವ ಸರಳ ಸಾಕಾರ ಮೂರ್ತಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಎರಡನೆಯ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಪೂಜ್ಯರ ಕುರಿತು ನುಡಿನಮನಗಳನ್ನ ಸಲ್ಲಿಸಲು ನಾನು ಬಯಸ್ತಾ ಇದ್ದೇನೆ. ಸತ್ತು ಹುಟ್ಟಿ ಕೆಟ್ಟವರೆಲ್ಲರೂ ದೇವಲೋಕಕ್ಕೆ ಹೋದವರೆಂಬ ಬಾಲಭಾಷೆಯ ಕೇಳಲಾಗದು. ಸಾಯದ ಮುನ್ನ ಸ್ವಯವನರಿದಡೆ ದೇವನೊಲಿವ ನಮ್ಮ ಗುಹೇಶ್ವರ ಎಂಬ ಅಲ್ಲಮ ಪ್ರಭುಗಳ ವಚನ ಸಿದ್ದೇಶ್ವರ ಶ್ರೀಗಳಿಗೆ ನೇರವಾಗಿ ಸಂಬಂಧಿಸುತ್ತೆ ಅಂತನ್ನುವಂತಹ ಕಾರಣದಿಂದ ಈ ವಚನದಿಂದ ನನ್ನ ಈ ಒಂದು ನುಡಿನಮನದ ವಿಚಾರಗಳನ್ನ, ಸಂದೇಶಗಳನ್ನ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ಹುಟ್ಟು ಒಂದು ಬಿಂದುವಾದ್ರೆ ಸಾವು ಮತ್ತೊಂದು ಬಿಂದು. ಇವೆರಡರ ಮಧ್ಯೆ ಒಂದು ರೇಖೆಯನ್ನು ಹಾಕಿದರೆ ಅದೇ ಬದುಕು. ಇಂತಹ ಈ ಬದುಕಿನಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಅನ್ನುವಂತಹ ಎರಡು ವರ್ಗಗಳನ್ನ ಮಾಡಿದಾಗ ಒಳ್ಳೆಯವರೆಲ್ಲ ಸತ್ತ ಮೇಲೆ ದೇವಲೋಕಕ್ಕೆ ಹೋಗ್ತಾರೆ ಅಂತನ್ನುವಂತಹ ಒಂದು ನಂಬಿಕೆ ಇದ್ದದ್ದನ್ನ ಖಂಡಿಸುವಂತಹ ಅಲ್ಲಮ ಪ್ರಭುಗಳು ಇದೊಂದು ಬಾಲಭಾಷೆ ಅಂತ ಹೇಳ್ತಾ, ಯಾರು ಸಾಯುವುದಕ್ಕಿಂತ ಮುಂಚೆ, ಈ ಸಾವು ದೇಹವನ್ನ ಅಪ್ಪುವುದಕ್ಕಿಂತ ಮುಂಚೆ ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ತಾರೆ, ತಮ್ಮನ್ನ ತಾವು ತಿಳ್ಕೊಳ್ತಾರೆ, ಅರಿವೇ ಗುರುವಾಗಿ ನಿಲ್ತಾರೆ, ಅವರೇ ನಿಜವಾಗ್ಲೂ ಕೂಡ ದೇವನ ಒಲುಮೆಗೆ ಕಾರಣ ಆಗ್ತಾರೆ ಅಂತನ್ನುವಂಥ ಮಾತುಗಳನ್ನ ಈ ವಚನಗಳಲ್ಲಿ ಅವರು ಹೇಳ್ತಾರೆ. ಇದು ನಿಜಕ್ಕೂ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಅನುಸರಿಸುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಅವರ ಬದುಕೆ ಹಾಗಿತ್ತು. ಅವರು ತಮ್ಮನ್ನ ತಾನು ಅರಿತುಕೊಳ್ತಾನೆ ಈ ಇಹದ ಬದುಕನ್ನ ಅವರು ತ್ಯಜಿಸಿದಂಥವ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶರಣ ಬಂಧುಗಳೇ, ಕಾಲ ಬಹುಬೇಗನೆ ಸರಿದು ಹೋಗ್ಬಿಡ್ತಾ ಇದೆ. ಈ ಬೆರಳ ಸಂಧಿಯಿಂದ ನೀರು ಸೋರಿ ಹೋಗುವಂತೆ ನಮ್ಮ ದಿನಗಳು ಬಹುಬೇಗನೆ ಅವು ಉದುರಿ ಹೋಗ್ತಾ ಇದ್ದಾವೆ, ಕರಗಿ ಹೋಗ್ತಾ ಇದ್ದಾವೆ. ಈ ಕಾಲವನ್ನ ಹಿಡಿದಿಟ್ಕೊಳ್ಳಕ್ಕೆ ಮನುಷ್ಯ ತುಂಬಾ ಅಸಹಾಯಕನಾಗಿದ್ದಾನೆ. ಅವನು ಎಷ್ಟೇ ಬುದ್ಧಿವಂತನಾದ್ರೂ ಕೂಡ ಕಾಲವನ್ನು ಹಿಡಿದಿಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು ಗತಿಸಿ ಇಹಲೋಕವನ್ನ ತ್ಯಜಿಸಿ 2 ವರ್ಷಗಳಾಗಿದ್ದಾವೆ. ಈ 2 ವರ್ಷಗಳಲ್ಲಿ ನಾವು ಸಿದ್ದೇಶ್ವರ ಅಪ್ಪುಗಳನ್ನ, ಅವರ ಸಂದೇಶಗಳನ್ನ ಸಾಕಷ್ಟು ಯೂಟ್ಯೂಬ್ನಂತಹ ಒಂದು ಚಾನೆಲ್ ಮೂಲಕ ವೀಕ್ಷಿಸ್ತಾ ಇದ್ದೇವೆ. ಅವರ ಮಾತುಗಳು ಇವತ್ತು ನಮ್ಮ ಹೃದಯವನ್ನ ಬೆಳಗ್ತಾ ಇದ್ದಾವೆ ಅಂತನ್ನುವಂಥದ್ದರಲ್ಲಿ 2 ಮಾತಿಲ್ಲ. ಆ ಕಾರಣದಿಂದ ಇವತ್ತು ಸಿದ್ದೇಶ್ವರ ಅಪ್ಪುಗಳನ್ನ ಮತ್ತೆ ಮತ್ತೆ ನಾವು ಸ್ಮರಣೆ ಮಾಡ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಅಂತನ್ನುವಂಥದ್ದನ್ನ ಹೇಳ್ತಾ, ಮಾಗಿದ ಮಗುತನದ ಮಾನವತಾ ಮೂರ್ತಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಅಂತನ್ನುವಂತಹ ಈ ಶೀರ್ಷಿಕೆಯ ಅಡಿಯಲ್ಲಿ ನನ್ನ ಒಂದು ಉಪನ್ಯಾಸವನ್ನ, ನುಡಿ ನಮನವನ್ನ ಪೂಜ್ಯರಿಗೆ ಸಲ್ಲಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಬೆಳಕು ತುಳುಕಾಡುವುದು ಎಂದರೆ ಇದೇ ಇರಬಹುದು ಎಂದು ನನಗೆ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಮಾತುಗಳನ್ನ ಕೇಳಿದಾಗಲೆಲ್ಲ ಅನಿಸೋದು. ತನ್ಮಯತೆ ಎಂಬುದಕ್ಕೆ ಅರ್ಥವನ್ನ ನಾನು ಪದಕೋಶದಲ್ಲಿ ಹುಡುಕ್ಲಿಲ್ಲ, ಶ್ರೀಗಳ ಮೃದುವಾದ ಪದಗಳಲ್ಲಿ ಕಂಡೆ. ಅವರ ನುಡಿ ಕೇಳಿದಾಗಲೆಲ್ಲ ಕಳೆದು ಹೋಗುವ ಭಾವಪರವಶತೆಗೆ ಒಳಗಾಗುವ ಸ್ಥಿತಿಗೆ ತಲುಪಿದಾಗಲೆಲ್ಲ ತನ್ಮಯತೆ ಎಂಬುದು ಇದೆ ಎಂಬುದನ್ನ ಅನುಭವಿಸಿದೆ. ಇದು ಕೇವಲ ನನ್ನೊಬ್ಬಳ ಭಾವಸ್ಥಿತಿಯಲ್ಲ, ಪೂಜ್ಯರ ವ್ಯಕ್ತಿತ್ವದ ನಿಜ ದರ್ಶನವನ್ನ ಕಂಡುಂಡವರದೆಲ್ಲ ಇದೇ ಸ್ಥಿತಿ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಮಾಗಿದ ಮಗುತನ ಹೇಗಿರುತ್ತದೆ ಎಂದು ನೋಡಬಯಸಿದರೆ ಪೂಜ್ಯ ಸಿದ್ದೇಶ್ವರ ಅಪ್ಪಗಳನ್ನ ಕಾಣ್ಬೇಕು. ಎಲ್ಲೂ ಕಪಟವೇ ಇಲ್ಲದ ಒಂದು ನಿಷ್ಕಲ್ಮಶವಾದ ಶುದ್ಧ ಹೃದಯ ಇಂದಿನ ಕಲುಷಿತ ಜಗತ್ತಿನಲ್ಲಿ ಕಾಣುತ್ತದೆ ಎಂದರೆ ಅದು ಸಿದ್ದೇಶ್ವರ ಅಪ್ಪುಗಳದು. ಇಲ್ಲಿ ಒಂದು ಮಗುವಿಗೆ ವಯಸ್ಸಾಗಿದೆ ಅಂದ್ರೆ ನಮ್ಮೆಲ್ಲರಿಗೂ ನಗು ಬರಬಹುದು, ನಿಜ. ಒಂದು ಮಗುವಿನ ಮನಸ್ಥಿತಿಯನ್ನ ಮುಪ್ಪಿನವರೆಗೂ ಒಪ್ಪವಾಗಿ ಕಾಪಾಡಿಕೊಳ್ಳೋದಿದೆಯಲ್ಲ, ಅದು
ಎಲ್ಲಕ್ಕಿಂತಲೂ ದೊಡ್ಡ ತಪಸ್ಸು ಅಂತನ್ನುವಂಥದ್ದನ್ನ ನಾನಿಲ್ಲಿ ಹೇಳ್ಬೇಕು ಅಂತ ಇಚ್ಛಿಸ್ತಾ ಇದ್ದೇನೆ. ಹೀಗಾಗಿ ಅವರ ಆ ಮಗುತನದಲ್ಲಿ ಅದೆಂತಹ ದಿವ್ಯತೆ, ಅದೆಂತಹ ಪ್ರಶಾಂತತೆ, ಅದೆಂತಹ ಪ್ರಬುದ್ಧತೆ, ಅದೆಂತಹ ವಿನಯವಂತಿಕೆ, ಅದೆಂತಹ ಜ್ಞಾನವಂತಿಕೆ ಇತ್ತು ಅನ್ನುವಂಥದ್ದೇ ಒಂದು ವಿಸ್ಮಯ. ಒಂದು ಪುಟ್ಟ ದೇಹದಲ್ಲಿ ಇಷ್ಟೆಲ್ಲ ಶಕ್ತಿಗಳು ಅಡಗಿಕೊಂಡಿರುವಂಥದ್ದು ಕೂಡ ಒಂದು ಚೋದ್ಯವೇ ಸರಿ. ಹಾಗಾಗಿ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳು ಒಂದು ಮಾಗಿದ್ದ ಮಗುತನದ ಒಂದು ಹಿರಿಯ ಜೀವ ಅಂತನ್ನುವಂಥದ್ದು ಬಹುಶಃ ಈ ಮಾತು ಅಕ್ಷರಶಃ ಸತ್ಯ ಆಗ್ತಾ ಇದೆ ಅನ್ನೋದನ್ನ ನಾವು ಕಾಣ್ಬೋದು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವನ್ನು ಕಂಡವನು, ಮಮತೆ ಬಂಧನವ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ. ಸಿದ್ಧನೆಂದರೆ ಯಾರು? ಮನವ ನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರ್ವಾತ, ಪರಮಗುರು ಆ ಸಾಧು ಮುದ್ದುರಾಮ. ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ, ಹುಸಿ ಮಾತು ಬಿರುನುಡಿಗಳು ಒಂದಿಲ್ಲ ಮನದಿ, ತನ್ನದಿರುವುದನ್ನೆಲ್ಲ ಮರೆತು ನಿಂತವನಾತ, ಸಂತನೆಂದರೆ ಯೋಗಿ ಮುದ್ದುರಾಮ. ನಾ ಕಿರಿದು ನೀ ಹಿರಿದು ಎಂದವನೇ ಶಿವಯೋಗಿ, ಜಾತಿ ಮತ ಪಥದಿಂದ ದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ, ಶರಣ ಶಿವಕಿಂಕರನು ಮುದ್ದುರಾಮ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆಯ ಹಂಗೇನು ಬರಿಗುಡಿಸಲೇನು, ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ, ಅವನಾತ್ಮ ನಿರ್ಮಲವೋ ಮುದ್ದುರಾಮ. ಶರಣಭಾವದ ಕವಿ ಕೆ.ಸಿ. ಶಿವಪ್ಪನವರ ಈ ಚೌಪದಿಯ ಪ್ರತಿ ಸಾಲುಗಳಲ್ಲೂ ಸಿದ್ದೇಶ್ವರ ಶ್ರೀಗಳು ಜೀವಿಸಿದ್ದಾರೆ. ಪ್ರಶ್ನೆಯ ಮೂಲಕ ಪ್ರಾರಂಭವಾಗುವ ಚೌಪದಿಯು ಉತ್ತರ ರೂಪದಲ್ಲಿ ಒಬ್ಬ ಸಂತನನ್ನ, ಒಬ್ಬ ಸಿದ್ಧನನ್ನ, ಒಬ್ಬ ಯೋಗಿಯನ್ನ, ಒಬ್ಬ ಮಹಾಗುರುವನ್ನ ಹುಡುಕಿಕೊಡುತ್ತೆ. ಸಿದ್ದೇಶ್ವರ ಶ್ರೀಗಳ ಕುರಿತಾಗಿಯೇ ನಾನು ಈ ಚೌಪದಿಯನ್ನ ಬರೆದದ್ದು ಎಂದು ಕವಿ ಪ್ರಾಂಜಲ ಮನಸ್ಸಿನಿಂದ ಒಪ್ಕೊಂಡಿದ್ದಾರೆ. ಸಂತನೆಂದರೆ ದಿವ್ಯತೆಯನ್ನ ಅರಿತವನು, ಸರಳತೆಯ ಜೀವನದಲ್ಲಿ ಸುಖವನ್ನು ಕಂಡವನು, ಎಲ್ಲ ಬಂಧನ ಕಳಚಿಕೊಂಡವನು, ಎಲ್ಲರೊಳಗೊಂದಾಗಿ ಬೆರೆತಿರುವವನು, ಯಾರ ಮನವನ್ನು ನೋಯಿಸದೆ ತನ್ನ ನೋವುಗಳನ್ನ ನೀಗಿ ನಗು ನಗುತ್ತಿರುವನು, ನಡೆ ನುಡಿಗಳಿಗೆ ಏಕತೆಯನ್ನು ದಿಕ್ಕು ದೆಸೆಯನ್ನ ತೋರಿಸಿದವನು, ಅವನೇ ಪರಮಗುರು ಎನಿಸಿಕೊಳ್ಳುತ್ತಾನೆ. ಬಹಳ ಮುಖ್ಯವಾಗಿ ಸಿದ್ಧನೆಂದರೆ ಯಾರು ಅಂತನ್ನೋದಕ್ಕೆ ಪ್ರಶ್ನೆನ ಉತ್ತರವನ್ನು ಹುಡುಕೊಳ್ತಾ, ಎಲ್ಲದಕ್ಕೂ ಸಿದ್ಧನಾದವನು, ಬೇಕು ಬೇಡಗಳಿಂದ ದೂರ ಆದವನು, ಕೋಪ ತಾಪಗಳಿಂದ ಮುಕ್ತನಾದವನು, ಹುಸಿ ಕೋಪ ಬಿರುನುಡಿ ಇವುಗಳಿಂದ ಬಿಡುಗಡೆಗೊಂಡವನು, ಅದಕ್ಕಾಗಿಯೇ ಸಂತನೆಂದರೆ ಒಬ್ಬ ಯೋಗಿ. ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಎಂಬ ಬಸವವಾಣಿಯನ್ನ ಅನುಸರಿಸುವವನೇ ನಿಜ ಯೋಗಿ. ಅಂಥವನ ಆತ್ಮ ಜಾತಿ ಮತಗಳಾಚೆ ಅದನ್ನ ಮೀರಿ ಅದು ವಿಶ್ವಾತ್ಮವನ್ನ ಅಪ್ಪಿಕೊಂಡಿರುತ್ತೆ. ಅದೇ ಆತ್ಮವಿಕಾಸವಾದ. ಅದನ್ನೇ ದಿಕ್ಸೂಚಿಯಾಗಿರಿಸಿಕೊಂಡು ಶರಣ್ಯ ಭಾವದಲ್ಲಿ ನಿಲ್ಲುವ ಶಿವ ಕಿಂಕರನೇ ಆ ಸಂತನು. ತನ್ನ ಅನುಭವದ ನೆಲೆಯಿಂದ ನಿಜವರಿತ ಇಂಥ ಸಿದ್ಧನಿಗೆ ಗುಡಿಸಲಾದರೇನು, ಅರಮನೆಯಾದರೇನು, ಎಲ್ಲವೂ ಒಂದೇ. ಕಲ್ಲು ಮಾಣಿಕ್ಯಗಳಲ್ಲೂ ವ್ಯತ್ಯಾಸ ಕಾಣದ ನಿರ್ಮಲಾತ್ಮನೇ ಸಂತ. ಅವನೇ ಸಿದ್ಧ, ಅವನೇ ಯೋಗಿ, ಅವನೇ ಪರಮಗುರು, ಅವನೇ ನಮ್ಮ ಮಧ್ಯೆ ಬದುಕಿ ಸದ್ದಿಲ್ಲದೆ ಎದ್ದು ಹೋದ ನಮ್ಮ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳು. ಹೀಗೆ ನನ್ನ ದೃಷ್ಟಿಯಲ್ಲಿ ಈ ಒಂದು ವಿಚಾರಗಳೆಲ್ಲ ಸುಳಿದಾಡಿದಾಗ ಸಿದ್ದೇಶ್ವರ ಶ್ರೀಗಳನ್ನ ಓದ್ತಾ ಹೋದಾಗೆ ಅದೊಂದು ಓದುವುದಲ್ಲ, ಅದು ತೆರೆದ ಪುಸ್ತಕ ಅಂತನ್ನುವಂಥದ್ದು ನಾನು ಅರ್ಥೈಸ್ಕೊಂಡೆ. ಶರಣ ಬಂಧುಗಳೇ, ಈ ಒಂದು ಚೌಪದಿಯನ್ನ ನಾವು ನೋಡ್ಕೊಂಡ ನಂತರ ನನ್ನ ದೃಷ್ಟಿಯಲ್ಲಿ ಶ್ರೀಗಳು ಅಂತಂದ್ರೆ ಬಯಲ ಯೋಗಿ ಅಂತ. ನಮ್ಗೆಲ್ಲ ಗೊತ್ತಿದೆ, ಬಯಲು ಅಂತಂದ್ರೆ ಅದು ಎಲ್ಲವನ್ನ ಒಳಗೊಂಡಿದ್ದು ಏನೂ ಇಲ್ಲದ್ದು, ಆದ್ರೆ ಅದೊಂದು ಪರಿಪೂರ್ಣತ್ವ ಅಂತ. ಹೀಗೆ ಬಯಲನ್ನ ಅಪ್ಪಿಕೊಂಡು ಪ್ರಕೃತಿಯನ್ನ ಪ್ರೀತಿಸುತ್ತಾ ಸಂಚರಿಸಿದಂತಹ ಈ ಬಯಲಯೋಗಿಗಳೇ ನಮ್ಮ ಸಿದ್ದೇಶ್ವರ ಶ್ರೀಗಳು. ಪ್ರಕೃತಿಯು ಪರಮಾತ್ಮನ ಸ್ವರೂಪ ಅನ್ನುವಂಥದ್ದನ್ನ ಅವ್ರು ಕಂಡ್ಕೊಂಡಿದ್ರು. ಆದಿಕವಿ ಪಂಪನಿಂದ ಆಧುನಿಕ ಕವಿ ಕುವೆಂಪುನವರಿಗೂ
ಅದರ ಆಚೆಗೂ ಪ್ರಕೃತಿಯ ವಿಸ್ಮಯತೆಗೆ ಬೆರಗಾಗದ ಮನಸ್ಸುಗಳೇ ಇಲ್ಲ ಅಂತ ಹೇಳ್ಬೋದು. ಪಾಶ್ಚಿಮಾತ್ಯರು ಕೂಡ ಇದಕ್ಕೆ ಹೊರತಾಗಿಲ್ಲ. ಪ್ರಕೃತಿಯ ಆರಾಧನೆ ಪರಮಾತ್ಮನ ಆರಾಧನೆ ಎನ್ನುವ ಕುವೆಂಪು, ನೇಚರ್ ಈಸ್ ಎ ಟೀಚರ್ ಎನ್ನುವಂತ ವರ್ಡ್ಸ್ವರ್ತ್ ಇಬ್ಬರಲ್ಲೂ ಕೂಡ ಪ್ರಕೃತಿಯ ಬಗ್ಗೆ ಒಲವು, ಪ್ರೇಮ, ಗೌರವ, ಭಕ್ತಿ ಇರುವುದು ಗಮನಾರ್ಹ ಸಂಗತಿ. ಆದ್ರೆ ಇದಕ್ಕೂ ಮೀರಿ ಶ್ರೀಗಳು ಪ್ರಕೃತಿಯಿಂದ ದರ್ಶಿಸಿದ್ದು ನಿಗರ್ವಿತನವನ್ನ. ಯಾಕೆಂದ್ರೆ ಪ್ರಕೃತಿಯು ಅತ್ಯಂತ ಶಕ್ತಿಶಾಲಿ. ಸೂರ್ಯ, ಚಂದ್ರ, ಗಾಳಿ, ಬೆಳಕು, ನೀರು ಇವೆಲ್ಲವುಗಳು ಕೂಡ ನಮಗೆ ಯಾವುದೇ ಬೆಲೆಯನ್ನ ತೆಗೆದುಕೊಳ್ಳದೆ ತಮ್ಮ ಕಾರ್ಯವನ್ನ ಪ್ರಾಂಜಲ ಮನಸ್ಸಿನಿಂದ ನೀಡ್ತವೆ. ಮರ, ಗಿಡ, ಹೂಬಳ್ಳಿ ಇವುಗಳಿಗೆ ನಾವು ನೀಡುತ್ತಿದ್ದೇವೆ ಅಂತನ್ನುವಂತಹ ಭಾವವೇ ಇಲ್ಲ. ನೀಡುವುದು ನಮ್ಮ ಧರ್ಮ ಎಂಬ ಪ್ರಕೃತಿಯ ಈ ನಿಗರ್ವಿತನವನ್ನ ಶ್ರೀಗಳು ತಮ್ಮದಾಗಿಸಿಕೊಂಡ್ರು. ಶರಣಪಥದಲ್ಲಿ ಸಂಚರಿಸಿದಂತಹ ಶ್ರೀಗಳು ಶರಣೆ ಅಕ್ಕಮಹಾದೇವಿಯವರ ಪ್ರಕೃತಿ ತತ್ವವನ್ನ ತಮ್ಮದಾಗಿಸಿಕೊಂಡವರು. ಪ್ರಕೃತಿಯಲ್ಲಿ ಚನ್ನಮಲ್ಲಿಕಾರ್ಜುನನನ್ನು ಅರಸುವ ಅಕ್ಕಮಹಾದೇವಿಯವರು ಮಾನವರು ಬೇಡುವ ಭವಿಗಳಾದರೆ ಪ್ರಕೃತಿ ಎಲ್ಲರಿಗೂ ನೀಡಿ ನೀಡಿ ಭಕ್ತನಾಯಿತು ಅಂತ ತಮ್ಮೊಂದು ವಚನದಲ್ಲಿ ಉಲ್ಲೇಖಿಸ್ತಾರೆ. ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕೆನು, ಗಿಡು ಗಿಡು ದಪ್ಪದೆ ಬೇಡಿದನು ಎನ್ನ ಅಂಗಕ್ಕೆಂದು, ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಆನು ಬೇಡಿ ಭವಿಯಾದೆನು, ಅವು ನೀಡಿ ಭಕ್ತರಾದವು. ಇನ್ನು ಬೇಡಿದ ನಾಡಡೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾನೆ ಎಂಬ ಅಕ್ಕನವರ ಈ ನುಡಿಗಳಂತೆ ಪೂಜ್ಯರು ತಮ್ಮ ಬದುಕಿನ ಉದ್ದಕ್ಕೂ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ಪ್ರಕೃತಿಯನ್ನ ಗೌರವಿಸಿ ಆಧರಿಸಿ ಆ ಪ್ರಕೃತಿಯ ಸೊಬಗಿಗೆ ಮುಗ್ಧರಾಗಿ ತಮ್ಮ ವ್ಯಕ್ತಿತ್ವವನ್ನೇ ವಿರಚಿಸಿಕೊಂಡವರು. ಅದಕ್ಕಾಗಿ ಅವರ ಜೀವನದಲ್ಲಿ ಎಲ್ಲವೂ ಹಿತಮಿತವಾದ ಬಳಕೆ ಇದ್ದುದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. ಕ್ಷಣಬಂಧುಗಳೇ, ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಸಾತ್ವಿಕತೆಯ ಮೂರ್ತಿ, ಶಾಂತ ಪ್ರಸನ್ನ ಚಿತ್ತರು. ಈ ಯುಗದಲ್ಲಿ ಪೂಜ್ಯರ ಜನನ ಬಹುಶಃ ಭೂದೇವಿ ಮಾಡಿದ ಪುಣ್ಯದ ಫಲದಂತಿದೆ. ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಜ್ಞಾನಯೋಗಿಯಾಗುವ ಪಯಣ ಬೀಜ ಮೊಳಕೆಯಾಗಿ ಸಸಿಯಾಗಿ ಫಲ ತುಂಬುವ ಮರವಾಗುವ ಕ್ರಿಯೆಯಂತೆ ಅತ್ಯಂತ ಮೌನವಾಗಿಯೇ ಸಾಗಿದೆ. ಬುದ್ಧನಿಗೆ ಅಶ್ವತ್ಥವೃಕ್ಷ ಜ್ಞಾನೋದಯದ ಬೋಧಿವೃಕ್ಷವಾದಂತೆ ಸಿದ್ಧಗೊಂಡಪ್ಪ ಸಿದ್ಧಯೋಗಿಯಾಗಿದ್ದು ಜ್ಞಾನಯೋಗಿಯಾಗಿದ್ದು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ. ಹೀಗಾಗಿ ಆ ಜ್ಞಾನ ಯೋಗಾಶ್ರಮವೇ ನಮ್ಮ ಸಿದ್ಧಗೊಂಡಪ್ಪನಿಗೆ ಒಂದು ಬೋಧಿವೃಕ್ಷವಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬಹುದು. ಸಿದ್ದೇಶ್ವರ ಶ್ರೀಗಳಂತಹ ಶರಣರ ಪುಣ್ಯಾತ್ಮರ ಜನನಕ್ಕೂ ಮತ್ತು ಮರಣಕ್ಕೂ ಏನೋ ಒಂದು ಪುಣ್ಯದ ಫಲವೇ ಇರುತ್ತೇನೋ ಅಂತ ಅದನ್ನ ಉಪಮಿಸಬಾರದು. ಅದೊಂದು ಉಪಮಾತೀತವಾದಂತಹ ಸಂದರ್ಭಗಳು ಅಂತನ್ನುವಂಥದ್ದನ್ನ ನಾವಿಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ, ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಎನ್ನುವ ಶರಣ ಉರ್ಲಿಂಗ ದೇವರ ವಚನದ ಸಾಲುಗಳು ನೇರವಾಗಿ ಪೂಜ್ಯರಿಗೂ ಅನ್ವಯಿಸುತ್ತವೆ. ಸಿದ್ದೇಶ್ವರ ಶ್ರೀಗಳ ಜನನವಾಗ್ಲಿ, ಅವರ ಇರುವಿಕೆಯಾಗ್ಲಿ, ಅವರ ಅಗಲುವಿಕೆಯಾಗಲಿ ಈ ಲೋಕದ ಜನರಂತೆ ಇದ್ದರೂ ಸಹ ಅವರು ಬಂದದ್ದು ಪುಣ್ಯದಂತೆ, ಅವರು ಇದ್ದದ್ದು ಜ್ಞಾನದಂತೆ. ಇವರು ಜೀವಿತಾವಧಿಯಲ್ಲೇ ಎಲ್ಲರಿಂದಲೂ ಮತ್ತು ಎಲ್ಲದರಿಂದಲೂ ಮುಕ್ತರಾಗಿ ಮುಕ್ತಾತ್ಮರಾದವರು. ಈ ಎಲ್ಲಾ ಕಾರಣಗಳಿಂದಲೇ ಸಿದ್ದೇಶ್ವರಪ್ಪಗಳು ಉಪಮಾತೀತರಾದವರು ಹಾಗೂ ಉಪಮಿಸಲು ಬಾರದವರು. ಇವರ ಒಂದು ವೈಯಕ್ತಿಕವಾದಂತಹ ಹುಟ್ಟು, ವಿದ್ಯಾಭ್ಯಾಸ, ಈ ಒಂದು ಜೀವನವನ್ನ ನಾವು ನೋಡ್ಕೊಂಡು ಬರೋದಾದ್ರೆ ನಮಗಿನ್ನೂ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲೇ ಅಂದ್ರೆ 1941 ಇಸ್ವಿ ಅಕ್ಟೋಬರ್ 24ರಂದು ವಿಜಯಪುರ ಜಿಲ್ಲೆಯ ಬಿಜ್ಜರ್ಗಿ ಅನ್ನುವಂತಹ ಗ್ರಾಮದಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಪೂಜ್ಯರು ಜನಿಸ್ತಾರೆ. ಇವರ ಬಾಲ್ಯದ ಹೆಸರು ಸಿದ್ಧಗೊಂಡಪ್ಪ. ಇವರ ತಂದೆ ಹೆಸರು ಓಗ್ಯಪ್ಪ ಬಿರಾದರ್, ತಾಯಿ ಹೆಸರು ಸಂಗಮ್ಮ ಬಿರಾದರ್. ಪೂಜ್ಯರ ಪ್ರಾಥಮಿಕ ವಿದ್ಯಾಭ್ಯಾಸ ಅವರ ಹುಟ್ಟಿದ ಊರಾದಂತಹ ಬಿಜ್ಜರ್ಗಿಯಲ್ಲೇ ಅದು ಪೂರೈಸುತ್ತೆ. ಅನಂತರ ಅವರು ನೇರವಾಗಿ ವಿಜಯಪುರದ ಜ್ಞಾನ ಯೋಗಾಶ್ರಮಕ್ಕೆ ಬರ್ತಾರೆ. ಆಗ ಆ ಜ್ಞಾನ ಯೋಗಾಶ್ರಮದ ಒಂದು ಅಧ್ಯಕ್ಷರಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತವರು ಮಾತೃ ಹೃದಯಗಳಾದಂತಹ
ಮಲ್ಲಿಕಾರ್ಜುನ ಸ್ವಾಮಿಗಳಾಗಿರ್ತಾರೆ. ಇವರು ಅನ್ನ ಮತ್ತು ಜ್ಞಾನ ದಾಸೋಹಿಗಳು. ಇವರು ತಮ್ಮ ಕಾಲಾವಧಿಯಲ್ಲಿ ಸಾಕಷ್ಟು ಗ್ರಾಮೀಣ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತನ್ನುವಂತ ಕಾರಣದಿಂದ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದಂಥವ್ರು. ಸಾವಿರಾರು ಗ್ರಾಮೀಣ ವಿದ್ಯಾರ್ಥಿಗಳು ಆ ಒಂದು ಸಂಸ್ಥೆಗಳಲ್ಲಿ, ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಜ್ಞಾನವನ್ನ ಪಡ್ಕೊಂಡು ಫಲಾನುಭವಿಗಳು ಆದಂಥವ್ರು. ಅಂಥದ್ರಲ್ಲಿ ನಮ್ಮ ಸಿದ್ಧಗೊಂಡಪ್ಪ ಕೂಡ ಒಬ್ರು ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಅಲ್ಲದೆ ಮಲ್ಲಿಕಾರ್ಜುನಪ್ಪಗಳು ಒಳ್ಳೆಯ ಪ್ರವಚನವನ್ನ ಮಾಡ್ತಾ ಜನರ ಮನಸ್ಸಿನಲ್ಲಿ ಜ್ಞಾನದ ದೀಪವನ್ನ ಅವ್ರು ಬೆಳಗ್ತಾ ಇದ್ದಂತಹ ಒಬ್ಬ ಪುಣ್ಯಾತ್ಮರು. ಅಂಥವರ ಮಡಿಲಿಗೆ ಹೋಗಿ ನಮ್ಮ ಸಿದ್ಧಗೊಂಡಪ್ಪ ಬೀಳ್ತಾರೆ. ಬಹುಶಃ ನನಗನ್ಸುತ್ತೆ ಪರಮಹಂಸರಿಗೆ ನರೇಂದ್ರ ದೊರೆತಂತೆ, ಪ್ಲೇಟೋನಿಗೆ ಅರಿಸ್ಟಾಟಲ್ ದೊರೆತಂತೆ, ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳಿಗೆ ಸಿದ್ಧಗೊಂಡಪ್ಪ ದೊರೆತನು ಅಂತನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬಹುದು. ಹೀಗೆ ಇಲ್ಲಿ ಇಂತಹ ಒಂದು ಅಪರೂಪವಾದಂತಹ ಗುರು ಶಿಷ್ಯ ಪರಂಪರೆಯನ್ನ ನಾವು ದರ್ಶನ ಮಾಡೋದಕ್ಕೆ ಸಾಧ್ಯ ಇದೆ. ಯೋಗ್ಯ ಶಿಷ್ಯ ಯೋಗ್ಯ ಗುರುವಿನ ಮಡಿಲಿಗೆ ಹೋಗುವುದು ಕೂಡ ಒಂದು ಯೋಗ ಅನ್ನುವಂಥದ್ದು ಸರಿ. ಹಾಗಾಗಿ ಮಲ್ಲಿಕಾರ್ಜುನ ಶ್ರೀಗಳ ಬಳಿಗೆ ಶಿಷ್ಯನಾಗಿ ಹೋದಾಗ ಸಿದ್ದೇಶ್ವರ ಶ್ರೀಗಳಿಗೆ ಕೇವಲ 14 ವರ್ಷ ವಯಸ್ಸು. ಆಗ್ಲೇ ಅವರು ಅಧ್ಯಾತ್ಮ ಕಡೆಗೆ ವಾಲ್ತಾರೆ. ಅದರಲ್ಲಿ ಅವರು ಆ ಆಶ್ರಮದಲ್ಲಿ ಇಟ್ಕೊಂಡು ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಕೂಡ ಕೈಗೊಳ್ತಾರೆ. ತದನಂತರ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ BA ಪದವಿಯನ್ನ ಪಡ್ಕೊಂಡ್ರೆ, ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನ ಪಡ್ಕೊಳ್ತಾರೆ. ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ, ತತ್ವಶಾಸ್ತ್ರ ಅಂತಂದ್ರೆ ಒಂದು ಶ್ರೇಷ್ಠವಾದಂತ, ಒಂದು ಗಂಭೀರವಾದಂತ ವಿಷಯ. ತರ್ಕ ಮತ್ತು ವಿವೇಚನೆಗಳ ಮೂಲಕ ಪ್ರಪಂಚ, ಜೀವನ, ಅಸ್ತಿತ್ವ, ದೈವತ್ವ, ನೈಜತೆ ಮುಂತಾದ ಆಳವಾದ ವಿಚಾರಗಳಿಗೆ ಯೋಗ್ಯ ಮತ್ತು ಉತ್ತರಗಳನ್ನ ಒಂದು ಹುಡುಕುವಂತ ಯತ್ನವೇ ಈ ಒಂದು ತತ್ವಶಾಸ್ತ್ರ. ಇಂತಹ ಗಹನವಾದ ವಿಷಯದ ಮೇಲೆ ಇವರು ಪ್ರಭುತ್ವವನ್ನ ಸಾಧಿಸ್ತಾರೆ. ಅಷ್ಟೇ ಅಲ್ಲ, ಟಾಪ್ ರ್ಯಾಂಕ್ ನಲ್ಲಿ ಕೂಡ ಉತ್ತೀರ್ಣರಾಗ್ತಾರೆ. ಹೀಗೆ ಸಿದ್ದೇಶ್ವರ ಶ್ರೀಗಳಿಗೆ ಮೊದಲಿನಿಂದ ತಮ್ಮ ಗುರುಗಳ ಒಂದು ಉತ್ತಮ ಮಾರ್ಗದರ್ಶನ ಬಂದಿತ್ತು ಅನ್ನುವಂಥದ್ದು ಕೂಡ ನಾವು ಕಾಣ್ಬೋದು. ಅಲ್ಲದೆ ತಮ್ಮ ಗುರುಗಳ ಜೊತೆಗೆ ಇವರು ಪ್ರವಚನ ಅವರು ಕೊಡೋದಕ್ಕೆ ಹೋದ ಎಲ್ಲ ಒಂದು ಸ್ಥಳಗಳಿಗೂ ಕೂಡ ಅವ್ರು ಭೇಟಿ ಕೊಡ್ತಾರೆ. ಅಲ್ಲಿ ನಮ್ಮ ಮಲ್ಲಿಕಾರ್ಜುನ ಅಪ್ಪುಗಳು ಸಾಕಷ್ಟು ಬೇರೆ ಬೇರೆ ರಾಜ್ಯ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮುಂತಾದ ರಾಜ್ಯಗಳಲ್ಲಿ ತಮ್ಮ ಪ್ರವಚನಗಳನ್ನ ಅವ್ರು ಕೊಡ್ತಿರ್ತಾರೆ. ಅವಾಗೆಲ್ಲ ಇವರು ಅವರ ಜೊತೆಗೆ ಹೋಗ್ತಾ ಇರ್ತಾರೆ. ಹೀಗಿರುವಾಗ ಇವರಿನ್ನೂ MA ವ್ಯಾಸಂಗವನ್ನ ಮಾಡ್ತಾ ಇದ್ದಾಗಲೇ ತಮ್ಮ ಗುರುಗಳಾದಂತ ಈ ಮಲ್ಲಿಕಾರ್ಜುನ ಶ್ರೀಗಳ ಪ್ರವಚನಗಳೆಲ್ಲ ಒಂದು ಗೂಡಿಸ್ಕೊಂಡು ಸಿದ್ಧಾಂತ ಶಿಖಾಮಣಿ ಅಂತನ್ನುವಂತ ಒಂದು ಕೃತಿಯನ್ನ ಅವರು ರಚಿಸ್ತಾರೆ. ಸಿದ್ದೇಶ್ವರರನ್ನ ಕಂಡ್ರೆ ಮಲ್ಲಿಕಾರ್ಜುನಪ್ಪಗಳಿಗೂ ಕೂಡ ಬಹಳಷ್ಟು ಪ್ರೀತಿ, ಎಲ್ಲಿಲ್ಲದ ಪ್ರೀತಿ. ಸಿದ್ದೇಶ್ವರನ ಅಪಾರವಾದಂತ ಜ್ಞಾನ ಭಂಡಾರವನ್ನ ಕಂಡು ಅವರು ಹರ್ಷಿತರಾಗ್ತಾ ಇದ್ರು. ಬಹುಶಃ ಇದು ಹೇಗಿತ್ತು ಅಂತಂದ್ರೆ, ಅವರು ಎಲ್ಲರಿದ್ರಿಗೂ ಕೂಡ ಸಿದ್ದೇಶ್ವರರ ಕುರಿತು ಹೇಳ್ತಾ ಇದ್ರಂತೆ, ಮುಂದೆ ಈ ಹುಡುಗ ಬೆಳೆದು ಬಹಳ ಬುದ್ಧಿವಂತನಾಗಿ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತನ್ನುವಂತಹ ಮಾತುಗಳನ್ನ ಮಲ್ಲಿಕಾರ್ಜುನಪ್ಪಗಳು ಹೇಳ್ತಿದ್ರಂತೆ. ಇದನ್ನ ಕೇಳಿದಾಗ ನನಗನ್ಸುತ್ತೆ, ಪ್ಲೇಟೋ ಒಂದು ಅಕಾಡೆಮಿಯನ್ನ ಅವನು ಕೂಡ ತನ್ನ ಕಾಲಘಟ್ಟದಲ್ಲಿ ರಚಿಸಿರ್ತಾನೆ. ಆ ಅಕಾಡೆಮಿಗೆ ಅರಿಸ್ಟಾಟಲನ್ನು ಶಿಷ್ಯನಾಗಿ ಬಂದಿರ್ತಾನೆ. ಅವನು ಅರಿಸ್ಟಾಟಲನ್ನ ಪರಿಚಯ ಮಾಡಿ ಕೊಡುವಾಗ್ಲೆಲ್ಲ ಎಲ್ರಿಗೂ ಹೇಳ್ತಿರ್ತಾನೆ, ನನ್ನ ಅಕಾಡೆಮಿಯಲ್ಲಿ ಈ ಉಳಿದ ಶಿಷ್ಯರೆಲ್ಲ ಒಂದು ದೇಹ ಆದ್ರೆ, ಅಕಾಡೆಮಿಗೆ ದೇಹ ಆದ್ರೆ ಅರಿಸ್ಟಾಟಲ್ ಏನಾಗಿದ್ದಾನೆ ಈ ಅಕಾಡೆಮಿಯ ಮೆದುಳು ಅಂತ ಅವನು ಹೇಳ್ತಿದ್ನಂತೆ. ಇಂತಹ ಒಂದು ವಿಚಾರ ಮಲ್ಲಿಕಾರ್ಜುನ ಅಪ್ಪುಗಳಿಂದ ಇಂತಹ ಒಂದು ಪ್ರಶಂಸೆಯ ನುಡಿಗಳನ್ನ ಕೇಳಿದ್ದು ಅವರಲ್ಲಿರುವಂತಹ ಚಿಗುರೊಡಿತಾ ಇರುವಂತಹ, ಅದು ಮುಂದೆ ಮರವಾಗಲಿರುವಂತಹ ಒಂದು ಜ್ಞಾನದ ಸ್ಫೋಟವನ್ನ ಅವ್ರು ಕಂಡ್ರೆ ಇದನ್ನ ಹೇಳಿದ್ರು ಅಂತನ್ನುವಂತಹ ಭಾವನೆಗಳನ್ನ ನಾವಿಲ್ಲಿ ಧರಿಸ್ಬೋದು. ಹೀಗೆ ಸಾಕಷ್ಟು ತಮ್ಮದೇ ಆದಂತಹ ನೆಲೆಯಲ್ಲಿ ವಿದ್ಯಾಭ್ಯಾಸವನ್ನ ಪೂಜ್ಯರು ಕೈಗೊಳ್ತಾರೆ. ಮುಂದೆ ಸಿದ್ದೇಶ್ವರ ಶ್ರೀಗಳ ಒಂದು ಸರಳವಾದಂತಹ ಬದುಕು ಯಾವ ಒಂದು ತಾತ್ವಿಕ ನೆಲೆಯಲ್ಲಿ ಸಾಕೊಂಡು ಹೋಗುತ್ತೆ ಅಂತನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡಂತಹ ಸಿದ್ಧ ಯೋಗಿ ಅಂತನ್ನುವಂತಹ ಒಂದು ಈ ಒಂದು ಅಂಶದಲ್ಲಿ, ಈ ಒಂದು ಪಾಯಿಂಟಿನ ಅಡಿಯಲ್ಲಿ ಶ್ರೀಗಳನ್ನ ನಾವು ಕಟ್ಕೊಡೋದಕ್ಕೆ ಅಥವಾ ಅವರನ್ನ ದರ್ಶಿಸೋದಕ್ಕೆ ಹೇಗ್ ಸಾಧ್ಯ ಅಂತನ್ನುವಂಥದ್ದನ್ನ ನೋಡೋಣ. ಬಹುಶಃ ನಾವಾಯ್ತು, ನೀವಾಯ್ತು, ಎಲ್ರೂ ಕೂಡ ಸಿದ್ದೇಶ್ವರ ಶ್ರೀಗಳನ್ನ ನಾವು ನೋಡಿದ್ದೇವೆ. ಅವರಲ್ಲಿ ಎಷ್ಟೊಂದು ಸರಳತೆ ಇತ್ತು, ಅವರ ಜೀವನದ ವಿಧಾನ, ಅವರ ಶೈಲಿ ಹೇಗಿತ್ತು ಅನ್ನೋದನ್ನ
ನಾವು ದರ್ಶಿಸಿದ್ದೇವೆ. ಸಿದ್ದೇಶ್ವರ ಶ್ರೀಗಳಂತಂದ್ರೆ ಒಂದು ಸರಳತೆಯ ಸಾಕಾರ ಮೂರ್ತಿ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿದೆ. ಅವರ ಹಾಕಿಕೊಳ್ಳುವಂತಹ ಬಟ್ಟೆಗಳನ್ನ ನೋಡಿದ್ರೆ ತುಂಬಾ ಶುಭ್ರ ಶ್ವೇತ ವಸ್ತ್ರಧಾರಿಗಳವರು ಅನ್ನುವಂಥದ್ದು. ಯಾಕಂದ್ರೆ ಅವರು ಹಾಕೊಳ್ಳುವಂತಹ ಶ್ವೇತ ವರ್ಣದ ನಿಲುವಂಗಿ, ಶ್ವೇತ ವರ್ಣದ ಪಂಜೆ, ಇವುಗಳನ್ನ ನೋಡಿದಾಗ ಅವರು ಇಡೀ ತಮ್ಮ ಜೀವಿತಾವಧಿಯಲ್ಲೇ ಇಂತಹ ಒಂದು ಸರಳ ಉಡುಪಿನಲ್ಲಿ ಅವರು ಸುಂದರವಾಗಿ ಕಾಣುತ್ತವೆ ಎಂಬುದು ಇವರ ಪಾಲಿಗೆ ಅದು ಸತ್ಯವಾಗಿ ಅನ್ವಯಿಸುತ್ತೆ. ಏಕೆಂದ್ರೆ ಇವರ ಹತ್ತಿರ ಇದ್ದದ್ದೇ 2 ಜೊತೆ ನಿಲುವಂಗಿ ಮತ್ತು ಪಂಜೆ ಬಿಟ್ರೆ ಅವ್ರು ಹೆಚ್ಚು ಬಟ್ಟೆಗಳನ್ನ ಸಂಗ್ರಹಿಸಿ ಇಟ್ಕೊಂಡಿದ್ದಿಲ್ಲ ಅಂತನ್ನುವಂಥದ್ದು ಕೂಡ ನಾವು ಬಲ್ಲೆವು. ಮತ್ತೆ ಅವರು ತಮ್ಮ ಬಟ್ಟೆಗಳನ್ನ ತಾವೇ ತೊಳ್ಕೊಳ್ತಾ ಇದ್ರು. ತಮ್ಮ ನಿಲುವಂಗಿ ಒಂದ್ಸಲ ಹರಿದಾಗ ಯಾರೋ ಬಂದು ಇವರೇ ಹೊಲಿಗೆ ಹಾಕೊಳ್ತಾ ಇದ್ದಾಗ ಕೇಳಿದ್ರಂತೆ, ಪೂಜ್ಯರೇ ಹೊಸದಾದ ಒಂದು ನಿಲುವಂಗಿಯನ್ನ ನಾವು ತಂದು ಕೊಡ್ತೀವಿ ಅಂತ ಭಕ್ತರು ಹೇಳಿದಾಗ ಅವ್ರಂತಾರೆ, ಚೇಚೆ ಬೇಡ, ಇದಿನ್ನೂ ಗಟ್ಟಿಯಾಗಿದೆ. ನಿಮಗೆ ಹರಿದ ಒಂದು ನಾನು ಹೊಲಿಯುವಂತಹ ಭಾಗ ಕಾಣ್ತಾ ಇದೆ ವಿನಃ ಗಟ್ಟಿಯಾದಂತಹ ಭಾಗ ನಿಮ್ಗೆ ಕಾಣ್ತಾ ಇಲ್ವಲ್ಲ, ಬೇಡ, ನನಗಿರುವಂತಹ ಇವುಗಳು ಪೂರ್ತಿಯಾಗಿ ಹರಿದ ನಂತರವೇ ಹೊಸದನ್ನ ನಾವು ತಗೊಳ್ಳೋದು ಅನ್ನುವಂತಹ ಮಾತುಗಳನ್ನ ಪೂಜ್ಯರು ಹೇಳ್ತಿದ್ರಂತೆ. ಇಂತಹ ಒಂದು ಸರಳವಾದಂತಹ ಒಂದು ಜೀವನ ಅವ್ರದ್ದಾಗಿತ್ತು. ಅಷ್ಟೇ ಅಲ್ಲ, ಇವರು ಉಡುವ ತೊಡುವ ವಿಚಾರದಲ್ಲಿ ಕೂಡ ಮಿತವಾದಂತಹ ಬಳಕೆ ಹೆಂಗಿತ್ತು ಅನ್ನೋದನ್ನ ನಾವು ನೋಡಿದ್ರೆ, ಇನ್ನು ಅವರ ನಿಲುವಂಗಿಗೆ ಕಿಸೆ ಇದ್ದಿದ್ದಿಲ್ಲ. ಅದು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಸಂಗತಿ. ಯಾಕಂದ್ರೆ ಅವರು ಹಣದ ವ್ಯವಹಾರವನ್ನ ಯಾವತ್ತೂ ಮಾಡ್ಲೇ ಇಲ್ಲ. ತಮ್ಮ ಕೈಗಳಿಂದ ಯಾವತ್ತೂ ಅವರು ಹಣವನ್ನೇ ಮುಟ್ಲಿಲ್ಲ. ಈ ವಿಚಾರ ಬಂದಾಗ ನನಗೆ ಅತನೇ ಶಿವಯೋಗಿಗಳು ಮತ್ತು ರಾಮಕೃಷ್ಣ ಪರಮಹಂಸರ ವಿಚಾರಗಳು ನೆನಪು ಬರ್ತಾವೆ ಈ ಸಂದರ್ಭದಲ್ಲಿ. ಹೀಗೆ ಜ್ಞಾನ ಯುಗಾಶ್ರಮಕ್ಕೆ ಸಾಕಷ್ಟು ಸರ್ಕಾರ ಕೋಟಿ ಕೋಟಿ ಹಣವನ್ನ ಕೊಡೋದಕ್ಕೆ, ಅನುದಾನ ಕೊಡೋದಕ್ಕೆ ಬಂದಾಗ್ಲೂ ಸಹ ಪೂಜ್ಯರು ಹೇಳ್ತಾ ಇದ್ರು, ಅದನ್ನ ಬಹಳ ವಿನಯವಾಗಿ ನಿರಾಕರಿಸಿ ಅವ್ರೊಂದು ಮಾತು ಹೇಳ್ತಾ ಇದ್ರು. ಅದೇನು ಅಂತಂದ್ರೆ, ನಮ್ಮ ಮಠಗಳು ನಡೆಯಬೇಕಾಗಿದ್ದು ಭಕ್ತರ ದಾನದಿಂದಲೇ ಹೊರತು ಸರ್ಕಾರದ ಅನುದಾನದಿಂದ ಅಲ್ಲ ಅನ್ನುವಂಥದ್ದು ಅವರ ವಿಚಾರವಾಗಿತ್ತು. ಹೀಗಾಗಿ ಅವುಗಳನ್ನೆಲ್ಲ ಅವರು ನಯವಾಗಿ ಅದನ್ನ ದೂರೀಕರಿಸುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಇದು ಅವರ ಹುಡುಗಿಯಲ್ಲಿ, ಅವರು ಎಲ್ಲದರಲ್ಲಿ ಇರುವಂತಹ ಒಂದು ಹಿತಮಿತವಾದಂತಹ ಒಂದು ಅಂಶವನ್ನ ನಾವು ಗುರುತಿಸೋದು. ಹೀಗೆ ಅವರು ತಮ್ಮ ಆಶ್ರಮದಲ್ಲೇ ಇರ್ಲಿ, ಯಾವುದೋ ಹಳ್ಳಿ, ನಾಡು, ಪಟ್ಟಣ, ನಗರ, ದೇಶ, ವಿದೇಶ ಎಲ್ಲೇ ಹೋಗ್ಲಿ ತಮ್ಮ ಈ ಸರಳತನಕ್ಕೇನೆ ಅಂಟ್ಕೊಂಡಿದ್ರು ಅನ್ನುವಂಥದ್ದು ಮಾತ್ರ ಸತ್ಯ. ಈ ಸರಳತೆಯ ಜೊತೆಗೆ ಅವರಲ್ಲಿರುವಂತಹ ನಿರ್ಮಲವಾದಂತಹ ಪ್ರವಚನವೂ ಕೂಡ ಅವರ ಒಂದು ಜೀವನ ಸಂಗಾತಿಯಾಗಿತ್ತು ಅನ್ನುವಂಥದ್ದನ್ನ ನಾವೆಲ್ಲ ನೋಡ್ಬೋದು. ಇನ್ನು ಶ್ರೀಗಳ ನಿತ್ಯವಾದ ದಿನಚರಿ ಹೇಗಿತ್ತು? ನಾವೆಲ್ಲ ನಮ್ಮ ದಿನಚರಿಗಳನ್ನ ಹೇಗೆ ಶುರು ಮಾಡ್ತೇವೆ, ಹೇಗೆ ಮುಗಿಸ್ತೇವಿ? ನಮ್ಮ ಇಷಾರಾಮಿಯಾದಂತ ಜೀವನ, ನಾವು ಓಡ್ತಾ ಇರುವಂತಹ ಹಣದ ವ್ಯಾಮೋಹ, ಮತ್ತೆ ಭೌತಿಕವಾದಂತಹ ಆಸೆ ಆಕಾಂಕ್ಷೆಗಳು ನೆನೆಸ್ಕೊಂಡ್ರೆ ಅವರ ಒಂದು ದಿನಚರಿಯಲ್ಲಿರುವಂತಹ ಆ ಒಂದು ಸರಳತೆ ಬಹುಶಃ ನಮ್ಮಂತವ್ರಿಗೆ ಅದನ್ನ ರೂಢಿಸ್ಕೊಳಕ್ ಸಾಧ್ಯ ಇದೆ ಏನು ಅಂತ ಅನ್ನೋದು ಕಲ್ಪಿಸ್ಕೊಳ್ಳೋದಕ್ಕೆ ಅಸಾಧ್ಯವೇನು. ಅವರ ನಿತ್ಯ ದಿನಚರಿ ಹೇಗಿತ್ತು ಅಂತಂದ್ರೆ, ಅದು ಅವರು ಹುಟ್ಟಿನಿಂದ ಅಂದ್ರೆ ಅವರ ತಿಳುವಳಿಕೆ ಬಂದು ಅವರು ದೇಹತ್ಯಾಗ ಮಾಡುವವರೆಗೂ ಕೂಡ ಅದು ಏಕರೀತಿಯಾಗೇ ಇತ್ತು. ಅವರು ಬೆಳಿಗ್ಗೆ ದಿನನಿತ್ಯ ಬೆಳಗಿನ ಜಾವ 4 ಗಂಟೆಗೆ ಏಳ್ತಾ ಇದ್ರು. ಹೀಗೆ 4 ಗಂಟೆಗೆ ಏಳುವಂತಹ ಪೂಜ್ಯರು ಅಧ್ಯಯನ, ಧ್ಯಾನ ಮತ್ತು ಬರವಣಿಗೆ ಇವುಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾ ಇದ್ರು. ನಂತರ ಅವರು ಸ್ನಾನ ಪೂಜೆಗಳನ್ನ ಮಾಡಿ ಸರಿಯಾಗಿ ಆಶ್ರಮದ ಅಂಗಳದಕ್ಕೆ ಬರ್ತಾ ಇದ್ರು. 6 ಗಂಟೆ ಸುಮಾರಿಗೆ ಅಲ್ಲಿ ಮಠದಂಗಳದಲ್ಲಿ ಎಲ್ಲಾ ಭಕ್ತರು ಕೂಡ ಕೂಡಿರ್ತಾ ಇದ್ರು. ಅವರು ಪ್ರವಚನವನ್ನ ಮಾಡ್ಬೇಕು. ಯಾವಾಗ ಭಕ್ತರು ತಮ್ಮ ಪ್ರಾರ್ಥನೆಯನ್ನ ಪ್ರಾರಂಭಿಸಿ ಅವರು ನಿಲ್ಲಿಸ್ತಾ ಇದ್ರು, ಅಲ್ಲಿಂದ 45 ನಿಮಿಷ ಇವರು ಪ್ರವಚನ, ಕೇವಲ 45 ನಿಮಿಷ. ಅವ್ರ ಕೈಯಲ್ಲಿ ವಾಚ್ ಸಹ ಕಟ್ತಾ ಇದ್ದಿದ್ದಿಲ್ಲ. ಆದ್ರೆ ಆ 45 ನಿಮಿಷಕ್ಕೆ ಅವ್ರು ಸರಿಯಾಗಿ ಏನ್ ಮಾಡ್ತಾ ಇದ್ರು, ಆ ಪ್ರವಚನವನ್ನ ನಿಲ್ಲಿಸ್ತಾ ಇದ್ರು. 1 ಸೆಕೆಂಡು ಅಥವಾ 1 ನಿಮಿಷ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಇದು ಅವರ ಸಮಯದ ಪ್ರಜ್ಞೆ, ಆ ಸಮಯದ ಪರಿಪಾಲನೆ ಹೇಗಿತ್ತು ಅಂತನ್ನುವಂಥದ್ದನ್ನ ನಾವೆಲ್ಲ ಗಮನಿಸ್ಕೊಳ್ಬೇಕು. ನಾನು ಬಹಳ ಓದ್ಕೊಂಡಿದ್ದೇನೆ, ಬಹಳಷ್ಟು ಜ್ಞಾನ ಇದೆ, ಇನ್ನೊಂದ್ ಸ್ವಲ್ಪ ಹೇಳೋಣ, ಇನ್ನೊಂದ್ ಸ್ವಲ್ಪ ನಾವು ಅದನ್ನ ಮುಂದುವರ್ಸೋಣ ಅಂತನ್ನುವಂಥ ಆ ಭಾವದ ಆಚೆ 45 ನಿಮಿಷಕ್ಕೆ ಅದನ್ನ ಮುಗಿಸ್ಬೇಕು. ಯಾಕೆ ಅಂತಂದ್ರೆ, ನಾವು ಹೆಚ್ಚು ಆಹಾರವನ್ನ ಉಣಬಡಿಸಿದ್ರೆ ಅದು ಹೇಗೆ ಪಚನವಾಗುವುದಿಲ್ಲವೋ ಹಾಗೆ ಹೇಳಬೇಕಾದನ್ನ ಹೆಚ್ಚು ಹೇಳಿದರೆ ಕೂಡ ಅದು ಜನರಿಗೆ ಪಚನ ಆಗೋದಿಲ್ಲ ಅಂತನ್ನುವಂಥದ್ದು ಅವರ ಮಾತಿನ ಒಂದು ಮಿತಿ ಅದು. ಹೀಗೆ
ಉಡುಗೆ ತೊಡುಗೆಯಲ್ಲಿ ಮಿತಿ, ಮಾತಿನಲ್ಲಿ ಕೂಡ ಅವರು ಆ ಮಿತಿಯನ್ನ ಅನುಸರಿಸಿದ್ರು ಅಂತನ್ನುವಂಥದ್ದು. ಹೀಗೆ ಅವರ ಪ್ರವಚನವಂತೂ ಕೇಳಿದಾಗ ನಮ್ಗನ್ಸುತ್ತೆ ಅದು ಮೃದು, ಮಧುರ, ಮತ್ತು ಕಾವ್ಯ ಬಂಧರವಾಗಿ ಇರುತ್ತೆ ಅಂತನ್ನುವಂಥದ್ದನ್ನ ನಾವೆಲ್ಲರೂ ಅನುಭವಿಸಿದ್ದೇವೆ. ಅದನ್ನೇ ನಾ ಹೇಳಿದೆ, ತನ್ಮಯತೆ, ಬೆಳಕು ತುಳುಕಾಡುವುದು ಅಂತಂದ್ರೆ ನಾವು ದರ್ಶಿಸ್ಬೇಕು ಅಂದ್ರೆ ಅವರ ಮಾತಿನಲ್ಲೇ ಆ ಬೆಳಕಿನ ತುಳುಕಾಟ ಅನ್ನುವಂತ ಶಬ್ದದ ಒಂದು ಅರ್ಥವನ್ನ ಕಂಡ್ಕೊಳ್ಬಹುದೇನೋ ಅಂತ. ಹೀಗೆ ಸುಮಾರು ಈ ಮೃದು ಮಧುರ ಕಾವ್ಯ ಬಂಧುರದಲ್ಲಿ, ಆ ಕಾವ್ಯ ಭಾಷೆಯಲ್ಲಿ ಎಲ್ಲರಿಗೂ ತಿಳಿಯುವಂತೆ 6ರಿಂದ ಸುಮಾರು 7 ದಶಕಗಳ ಕಾಲ ಅವರು ಪ್ರವಚನವನ್ನ ನೀಡಿದ್ದಾರೆ. ಈಗೆಲ್ಲ ನಮ್ಗೆ ಯೂಟ್ಯೂಬ್ ಬಂದಿದ್ದಾವೆ, ಇದರಲ್ಲಿ ಅವರ ಪ್ರವಚನಗಳು ಒಂದಿಷ್ಟು ದಾಖಲಾಗಿದ್ದಾವೆ. ಆದರೆ ದಾಖಲಾಗದೇ ಇರುವಂತಹ ಲಕ್ಷ ಲಕ್ಷ ಪ್ರವಚನಗಳನ್ನ ಅವರು ನೀಡಿದ್ದಾರೆ. ಅವು ಇಂಥವು ಬಹಳಷ್ಟು ಅಮೂಲ್ಯವಾದಂತಹ ಪ್ರವಚನಗಳೇ ಆಗಿದ್ದಾವೆ. ಅವು ಎಲ್ಲ ಜನಸಾಮಾನ್ಯರಿಗೂ ಕೂಡ ಆತ್ಮತೃಪ್ತಿಯನ್ನ ನೀಡಿದಂತಹ ಪ್ರವಚನಗಳು. ಯಾಕೆ ಅಂತಂದ್ರೆ ಅವರಲ್ಲಿ ಎಂತಹ ಒಂದು ದೊಡ್ಡ ಶಕ್ತಿ ಇತ್ತು, ಮಾತಿನ ಕಲೆ ಇತ್ತು ಅಂತಂದ್ರೆ ಇಂತಹ ಕಠಿಣವಾದಂತಹ ವಿಷಯಗಳನ್ನು ಅತಿ ಸರಳಾತೀತವಾಗಿ ಅದನ್ನ ಜನಮಾನಸಕ್ಕೆ ಮುಟ್ಟಿಸುವ, ಅರ್ಥೈಸುವಂತಹ ಒಂದು ಮಾತಿನ ಕಲೆ ಆ ವಾಗ್ದೇವಿಯಿಂದಲೇ ಶ್ರೀಗಳಿಗೆ ಸಿಕ್ಕಿತ್ತು ಏನೋ ಗೊತ್ತಿಲ್ಲ. ಅಂತ ಒಂದು ಮಂತ್ರ ಮುಗ್ಧತೆ ಅಂತ ನಾವು ಹೇಳ್ತೀವಲ್ಲ, ಅಂತ ಮಂತ್ರ ಮುಗ್ಧತೆ ಅವರ ಪ್ರವಚನದಲ್ಲಿ ಇತ್ತು ಅನ್ನುವಂಥದ್ದನ್ನ ನಾವು ನೋಡ್ಕೊಂಡು ಬರ್ಬೇಕಾಗುತ್ತೆ. ಇನ್ನು ಪೂಜ್ಯರು ಕೇವಲ ಮಾತುಗಾರರೇ, ಪ್ರವಚನಕಾರರೇ? ಇದೊಂದು ಪ್ರಶ್ನೆ ನಮ್ಗೆ. ಯಾಕೆಂದ್ರೆ ನಮ್ಮನ್ನ ಹಿಡ್ಕೊಂಡು ನಾವು ಹೇಳಿದ್ರೆ ನಾವೆಲ್ಲ ನುಡಿ ಜಾನರು, ನಡೆ ಜಾನರಲ್ಲ. ಆದ್ರೆ ಪೂಜ್ಯರು ಈ ಮಾತಿನಿಂದ ಅತೀತರು. ಸಿದ್ದೇಶ್ವರ ಶ್ರೀಗಳ ಮಾತು ಹೇಗೆ, ಅವರ ನಡೆಯೂ ಕೂಡ ಹಾಗೆ ಇತ್ತು. ಹೀಗೆ ನಡೆದಂತೆ ನುಡಿದ, ನುಡಿದಂತೆ ನಡೆದ ಸಿದ್ಧನೇ ನಮ್ಮ ಸಿದ್ದೇಶ್ವರ ಅಪ್ಪುಗಳು ಅಂತನ್ನುವಂಥದ್ದು ಕೂಡ ಇದೊಂದು ಮಹಾಂತರು ಅಂತಾನೆ ಅವರನ್ನ ನಾವು ಕರಿಬಹುದೇನು. ಇವರು ತಮ್ಮ ಪ್ರವಚನ ಮುಗಿದ ನಂತರ, ಅಂದ್ರೆ ಆ ನಡೆನುಡಿಯ ಸಿದ್ಧಾಂತ ಹೇಗಿತ್ತು ಅಂತ ಅನ್ನೋದು, 45 ನಿಮಿಷ ಇವರು ಪ್ರವಚನವನ್ನ ಮಾಡಿದ ನಂತರ ಇವರು ಸುಮಾರು 5ರಿಂದ 6 ಕಿಲೋಮೀಟರ್ ವಾಯುವಿಹಾರ ಹೋಗ್ತಾ ಇದ್ರು. ಅಂದ್ರೆ ಮೌನವಾಗಿ ಸಾಗುವಂತ ಒಂದು ಪಥ ಅದು. ತಮ್ಮ ಜೊತೆಗೆ ತಾವು ಮಾತಾಡ್ಕೊಳ್ಳೋದು. ನಾವು ಸ್ವಾಮಿ ವಿವೇಕಾನಂದರ ತಂದೆ ವಿಶ್ವನಾಥ ದತ್ತ ಅವರು ಒಂದು ಮಾತು ಹೇಳ್ತಾರೆ, ನಮ್ಮನ್ನ ನಾವು ಅರ್ಥಕೋಬೇಕು ಅಂದ್ರೆ ದಿನಕ್ಕೆ ಒಂದು 10 ನಿಮಿಷ ಆದ್ರೂ ನಾವು ನಮ್ಮ ಜೊತೆಗೆ ನಾವು ಮಾತಾಡ್ಕೋಬೇಕಂತ. ನಾವು ಹಂಗ್ ಮಾಡಲ್ಲ. ನಾವು ಬೇರೆಯವರ ಜೊತೆ ಮಾತಾಡ್ತೇವಿ, ಬೇರೆಯವರ ಬಗ್ಗೆ ಮಾತಾಡ್ತೇವಿ, ಆದ್ರೆ ನಮ್ಮೊಳಗೆ ನಾವು ಮಾತನಾಡ್ಕೊಳ್ಳೋದು ಕಡಿಮೆ. ಆದ್ರೆ 5ರಿಂದ 6 ಕಿಲೋಮೀಟರ್ ಇವರು ಆ ದಾರಿಯನ್ನ ಕ್ರಮಿಸುವಾಗ ತಮ್ಮನ್ನೇ ತಾವು ಮಾತಾಡ್ಸ್ಕೊಳ್ತಾ, ತಮ್ಮ ಒಳಗಿನ ಭಾವನೆಗಳನ್ನ ಹೆಚ್ಚಿಸ್ಕೊಳ್ತಾ ಖುಷ ಹೋಗ್ತಾ ಇದ್ರು. ಇದೊಂದು ಆ ಒಂದು ವಾಯುವಿಹಾರದ ಕ್ರಮ ಆಗಿತ್ತು ಅನ್ನುವಂಥದ್ದು. ಆನಂತರ ಬಂದ ನಂತರ ತಮ್ಮ ಬಟ್ಟೆಗಳನ್ನ ಶುಚಿ ಮಾಡ್ಕೊಳ್ಳೋದು, ತಮ್ಮ ಕೊಠಡಿಯನ್ನ ಶುಚಿ ಮಾಡ್ಕೊಳ್ಳೋದು ಮಾಡಿ ನಂತರ ಹೊರಗಡೆ ಬಂದು ಎಲ್ಲ ಜನರ ಜೊತೆಗೆ ಅವ್ರು ಬೆರೀತಾ ಇದ್ರು. ಆಗ ಆ ಜನರ ಜೊತೆ ಬೆರೆಯುವಾಗ ಒಂದು ವಿಚಾರ, ಅವರು ಮಾತಾಡ್ತಾ ಇದ್ದಿಲ್ಲ. ಅವರು ತಾವು ಮಾತಾಡದೆ ಜನರನ್ನ ಮಾತಾಡಿಸ್ತಾ ಇದ್ರು. ಜನರು ಕೃಷಿ ಬಗ್ಗೆ, ವಿಜ್ಞಾನದ ಬಗ್ಗೆ, ಶಿಕ್ಷಣದ ಬಗ್ಗೆ, ರಾಜಕೀಯದ ಬಗ್ಗೆ ಅವರ ಅಭಿಪ್ರಾಯಗಳೇನು, ಅವರ ವಿಚಾರಗಳೇನು ಅನ್ನುವಂಥದ್ದನ್ನ ಅವರು ಅವರ ಜೊತೆಗೆ ಮಾತಾಡಿಸ್ತಾ, ಅವರ ಅಂತರಂಗವನ್ನ ಪ್ರವೇಶಿಸಿ, ಅವರ ಬಹಿರಂಗದ ಜೊತೆಗೆ ಬೆರಿತಾ ಒಟ್ಟು ಎಲ್ಲರ ಜೊತೆಗೆ ಒಂದಾಗುವಂತಹ ಒಂದು ತನ್ಮಯತೆಯಲ್ಲಿ, ಒಂದು ಆ ಕ್ರಿಯೆಯಲ್ಲಿ ತಮ್ಮನ್ನ ಅವರು ತೊಡಗಿಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಸಂಗತಿ ಆಗ್ತಾ ಇದೆ. ಹೀಗಾಗಿ ಸಿದ್ದೇಶ್ವರ ಶ್ರೀಗಳು ಅಂತಂದ್ರೆ ಅವರು ತಮ್ಮ ನಡೆ ನುಡಿ ಆಚಾರಗಳಿಂದ ನಡೆದಾಡುವ ದೇವರು, ಜೀವಂತ ದೇವರು ಅಂತೆ ಆ ಉತ್ತರ ಕರ್ನಾಟಕದೆಲ್ಲ ಅವರು ಹೆಸರುವಾಸಿಯಾಗಿದ್ದಾರೆ. ಮತ್ತೆ ಕಾಯಕವನ್ನ ಪ್ರೀತಿಸುವಂತಹ ಇವರನ್ನ ಕಾಯಕ ಯೋಗಿಗಳು ಅಂತೂ ಕೂಡ ಜನರು ಗೌರವಿಸಿರುವುದನ್ನ ನಾವು ನೋಡ್ತಾ ಇದ್ದೇವೆ. 2ನೆಯ ಸ್ವಾಮಿ ವಿವೇಕಾನಂದ ಅಂತನೂ ಕೂಡ ಇವರನ್ನ ಕೊಂಡಾಡಿರುವುದು ಕೂಡ ಅದು ಸಹಜವಾದದ್ದು ಅಂತ. ಆದ್ರೆ ಅಪ್ಪುಗಳನ್ನ ಯಾರ ಜೊತೆಗೂ ಹೋಲಿಸೋದು ಬೇಕಾಗಿಲ್ಲ. ಅವರು ಅವರದೇ ಆದಂತ ಒಂದು ವ್ಯಕ್ತಿತ್ವವನ್ನ ಕಟ್ಕೊಂಡಿದ್ರು ಅನ್ನುವಂಥದ್ದೇ ದಿಟ್ಟವಾದಂತಹ ಮಾತು. ಇನ್ನು ಅವರ ಊಟ ಉಪಚಾರ, ಈ ಒಂದು ಆಹಾರ ಕ್ರಮದ ಕುರಿತಾಗಿ ಮಾತಾಡ್ಬೇಕು ಅಂತಂದ್ರೆ ಅದು ಕೂಡ ತುಂಬಾ ಹಿತಮಿತವಾದದ್ದೇ. ಯಾಕಂದ್ರೆ ನಾನು ಓದಂತೆ, ನಾನು ಕೇಳ್ದಂತೆ ಸಿದ್ದೇಶ್ವರ ಸ್ವಾಮಿಗಳ ಊಟ ಹೇಗಿತ್ತು ಅಂತಂದ್ರೆ, ಆಹಾರದ ತೆಗೆದುಕೊಳ್ಳೋ ಕ್ರಮ ಹೆಂಗಿತ್ತು ಅಂತಂದ್ರ, ಒಂದ್ ರೊಟ್ಟಿ, ಆ ರೊಟ್ಟಿಯನ್ನ 4 ಭಾಗ ಮಾಡೋದು, ಆ 4 ಭಾಗಗಳಲ್ಲಿ ಒಂದು ಭಾಗವನ್ನ ಮಾತ್ರ ಅವರು ಸೇವಿಸ್ತಾ ಇದ್ರಂತೆ.
ಹೀಗೇನೆ ಈ ಆಹಾರದ ಮೇಲಿನ ಹಿತಮಿತವಾದ ಹಿಡಿತದಿಂದಲೇ ಇರ್ಬಹುದೇನೋ ಶ್ರೀಗಳ ಹತ್ರ ರೋಗನೇ ಸುಳಿಲಿಲ್ಲ. ಯಾಕೆಂದ್ರೆ ನಾವು ಮೊದಲೇ ಹೇಳಿದಂತೆ ಪೂಜ್ಯರು ಅಕ್ಕ ಮಹಾದೇವಿಯರ ತತ್ವಗಳನ್ನೇ ರೂಢಿಸ್ಕೊಂಡವರಾಗಿದ್ರೇನೋ ಅಂತ. ಮಿತಾಹಾರದಿಂದ ನಮ್ಗೆ ರೋಗ ಬರೋದಷ್ಟೇ ಅಲ್ಲ, ಅಂದ್ರೆ ರೋಗದಿಂದ ಮುಕ್ತರಾಗಿ ಸ್ವಲ್ಪ ದೂರ ಇರೋದಷ್ಟೇ ಅಲ್ಲ, ನಮ್ಮ ವಿಷಯ ವಾಸನೆಗಳು ಕೂಡ ನಮ್ಮ ಹತ್ರ ಸುಳಿಯೋದಿಲ್ಲ ಅಂತನ್ನುವಂಥದ್ದು ಕೂಡ ಒಂದು ವೈಜ್ಞಾನಿಕವಾದ ಸತ್ಯವೇ. ಹೀಗಾಗಿ ಇದು ಆಧ್ಯಾತ್ಮ ಸಾಧನೆಗೂ ಕೂಡ ದಾರಿಯಾಗುತ್ತೆ ಅನ್ನುವಂಥದ್ದನ್ನ ನಮ್ಮ ಸಿದ್ದೇಶ್ವರಪ್ಪಗಳು ಅರ್ತಿದ್ರೇನು. ಅಕ್ಕ ಮಹಾದೇವರ ಒಂದು ವಚನ ನಮ್ಗೆ ಇದನ್ನೇ ಸಾರಿ ಸಾರಿ ಹೇಳುತ್ತೆ. ಮಹಾದೇವಿ ಅಕ್ಕನವರ ಆ ಆಹಾರದ ಕುರಿತಾದಂತ ವಚನ: ಆಹಾರವ ಕಿರಿದು ಮಾಡಿರನ್ನ, ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆ, ನಿದ್ರೆಯಿಂ ತಾಮಸ, ಅಜ್ಞಾನ ಮೈಮರಹು, ಅಜ್ಞಾನದಿಂ ಕಾಮ ವಿಕಾರ ಹೆಚ್ಚಿ, ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರವನ್ನ ಉಂಟು ಮಾಡಿ. ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣ ಬೇಡ. ಅತಿ ಪೋಷಣೆ ಮೃತ್ಯುವೆಂಬುದು. ಜಪ ತಪ ಜ್ಞಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ. ತನ್ನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದುದು. ತನ್ನ ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿಂ ವಿರಕ್ತಿ ಹಾನಿ, ಅರಿವು ನಷ್ಟ, ಪರಮ ದೂರ, ನಿರಕ್ಕೆ ನಿಲವಿಲ್ಲದ ಕಾರಣ ಚನ್ನಮಲ್ಲಿಕಾರ್ಜುನನೊಲಿಸುವ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತ ಬಹಳ ಸುಂದರವಾಗಿ, ಬಹಳ ಅರ್ಥಪೂರ್ಣವಾಗಿ ಅಕ್ಕ ಮಹಾದೇವರು ಈ ವಚನವನ್ನ ಬರೀತಾರೆ. ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನ ಸೇವಿಸಿದ್ರೆ ದೇಹ ಮತ್ತು ಆತ್ಮಕ್ಕೆ ಒದಗುವ ಹಾನಿಗಳ ಪಟ್ಟಿಯನ್ನೇ ಅಕ್ಕ ಮಹಾದೇವರು ತಮ್ಮ ಈ ವಚನದಲ್ಲಿ ದಾಖಲಿಸ್ತಾರೆ. ಈ ವಚನದ ಪ್ರತಿ ಸಾಲನ್ನು ಪರಿಪಾಲಿಸಿದವರಂತೆ ಬದುಕಿದವರೇ ನಮ್ಮ ಸಿದ್ದೇಶ್ವರ ಶ್ರೀಗಳು. ಅವರಿಗೆ ತಿಳುವಳಿಕೆ ಬಂದಾಗಿನಿಂದ ಹಿಡಿದು ಅವರ ದೇಹತ್ಯಾಗ ಮಾಡುವವರೆಗೂ ಮಿತಾಹಾರದ ಅಭ್ಯಾಸವನ್ನ ಗಂಧಋತದಂತೆ ಪರಿಪಾಲಿಸಿದ ಪೂಜ್ಯರು ನಿಜಕ್ಕೂ ಈ ಲೋಕ ಕಂಡಂತಹ ಒಂದು ವಿಸ್ಮಯ ಅಂತ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಪೂಜ್ಯ ಸಿದ್ದೇಶ್ವರ ಅಪ್ಪುಗಳು ಮಾತೃ ಹೃದಯಗಳು, ಶರಣ ತತ್ವ ಸಿದ್ಧಾಂತದ ಅನುಯಾಯಿಗಳು. ಅದಕ್ಕಾಗಿ ಅವರು ಎಂದೂ ಸ್ಥಾವರ ಆಗ್ಲಿಲ್ಲ, ಜಂಗಮನೇ ಆದ್ರು. ಅವರು ಒಂದೆಡೆ ನಿಲ್ಲಿಲ್ಲ, ಒಂದಕ್ಕೆ ಅಂಟಿಕೊಳ್ಳಿಲ್ಲ. ಹಳ್ಳಿ ನಗರ ಪಟ್ಟಣ ರಾಜ್ಯ ದೇಶ ವಿದೇಶಗಳ ಉದ್ದಕ್ಕೂ ದನಿವರಿಯದಂತೆ ಅವರು ಸಂಚಾರವನ್ನ ಮಾಡಿದ್ರು, ಪ್ರವಚನವನ್ನ ನೀಡಿದ್ರು. ಶ್ರೀಗಳು ಹೇಗೆ ತಾವು ಸ್ಥಾವರವಾಗ್ಲಿಲ್ವೋ ತಮ್ಮ ಆಶ್ರಮವನ್ನು ಕೂಡ ಅವರು ಸ್ಥಾವರ ಆಗೋದಕ್ಕೆ ಬಿಡ್ಲಿಲ್ಲ. ಯಾಕೆಂದ್ರೆ ಜ್ಞಾನ ಯೋಗಾಶ್ರಮವನ್ನ ದರ್ಶನ ಮಾಡಿದವರಿಗೆ ಗೊತ್ತಾಗುತ್ತೆ, ಅವರು ಸುತ್ತಲೂ ಹಣ್ಣಿನ ತೋಟಗಳನ್ನ ಮಾಡಿ ಶುದ್ಧ ಗಾಳಿ ಬರುವಂತೆ ಮಾಡಿದ್ದಾರೆ. ಪಶು ಪಕ್ಷಿಗಳು ಎಲ್ಲರೂ ಸಂತೋಷವಾಗಿರುವಂತೆ ಒಂದು ಸಹಕಾರಿಯಾಗುವಂತ ಒಂದು ಪರಿಸರದ ನಿರ್ಮಾಣವನ್ನ ಮಾಡಿದ್ದಾರೆ. ಜ್ಞಾನ ಯೋಗಾಶ್ರಮವನ್ನ ಪರಿಸರ ಸ್ನೇಹಿ ಆಶ್ರಮವಾಗಿ ಪರಿವರ್ತಿಸಿದರೆ ವಿನಃ ಅಲ್ಲಿ ಯಾವ ಕಟ್ಟಡಗಳನ್ನು ಕಟ್ಟಿಸೋದಕ್ಕೆ ಅವರು ಬಯಸ್ಲಿಲ್ಲ. ಸಾಕಷ್ಟು ಶ್ರೀಮಂತ ಭಕ್ತರು ಆ ಮಟ್ಟಕ್ಕೆ ಆಶ್ರಮಕ್ಕೆ ಇದ್ರು. ಅವರೆಲ್ಲ ಬಂದು ಅಲ್ಲೇನಾದ್ರೂ ಕೊಠಡಿಗಳನ್ನ ಕಟ್ಟೋಣ, ಏನಾದ್ರೂ ಒಂದು ವ್ಯವಸ್ಥೆಗಳನ್ನ ಮಾಡೋಣ ಅಂತ ಪೂಜ್ಯರನ್ನ ಸಾಕಷ್ಟು ಕೇಳಿದರೂ ಸಹ ಪೂಜ್ಯರು ಕಟ್ಟಡ ಸ್ಥಾಪನೆಗೆ ಆಸ್ಪದವನ್ನೇ ನೀಡಲಿಲ್ಲ. ಹಕ್ಕಿ ಪಕ್ಕಿಗಳಿಗಾಗಿ ತೋಟದಲ್ಲಿ ಸಣ್ಣ ಮಡಿಕೆಗಳಲ್ಲಿ ಕುಡಿಯಲು ನೀರನ್ನ ಇಡುವಂತಹ ವ್ಯವಸ್ಥೆಯನ್ನ ಮಾಡಿದ್ರು. ಇದು ಕಲಬುರ್ಗಿಯ ಶರಣಬಸವೇಶ್ವರ ಕಾಯಕ ತತ್ವವನ್ನ ನೆನಪಿಸುತ್ತೆ. ಅಲ್ಲದೆ ಅವರೆಂದು ಹೂಗಿಡಗಳಿಂದ ಬಳ್ಳಿಗಳಿಂದ ಹೂಗಳನ್ನ ಕೊಯ್ಯಲಿಲ್ಲ. ಅವೆಲ್ಲವನ್ನು ಗಿಡ ಬಳ್ಳಿಗಳಲ್ಲೇ ಇರಲು ಬಿಡ್ತಾ ಇದ್ರು. ಒಂದೇ ಒಂದು ಹೂವನ್ನ ಮಾತ್ರ ಅವರು ತಮ್ಮ ಲಿಂಗಕ್ಕೆ ಅರ್ಪಿಸೋದಕ್ಕೆ ಅವರು ಎತ್ಕೊಳ್ತಾ ಇದ್ರು. ಇದು ನಮ್ಮ ದಯೆಯ ರಸ ದಸರೆಯನ್ನ ದಯಾಪರತೆಯನ್ನ ನೆನಪಿಸುತ್ತೆ. ಹೀಗೆ ಪ್ರಕೃತಿಯನ್ನ ಪ್ರೀತಿಸುತ್ತಾ ಗೌರವಿಸುತ್ತಾ ಬದುಕಿದ್ರು ನಮ್ಮ ಸಿದ್ದೇಶ್ವರ ಅಪ್ಪುಗಳು ಅಂತನ್ನುವಂಥದ್ದು ನಮಗೆ ಒಂದು ರೀತಿ ಇವೆಲ್ಲ ಸಂಗತಿಗಳನ್ನ ನೋಡಿದಾಗ ಅವರೇ ಎದುರಿಗೆ ಬಂದಂತೆ ನಮಗೆ ಭಾಸ ಆಗುತ್ತೆ. ಪೂಜ್ಯರು ಎಷ್ಟೊಂದು ಸರಳತೆಯ ಬದುಕನ್ನ ಬದುಕಿದ್ರು ಅಂತಂದ್ರೆ, ತಾವು ತಂಗುತ್ತಿದ್ದಂತಹ ಕೊಠಡಿಯನ್ನ ಅತ್ಯಂತ ಸ್ವಚ್ಛವಾಗಿಟ್ಕೊಳ್ತಾ ಇದ್ರು. ಕಿಟಕಿಯಿಂದ ಗಾಳಿ ಬೆಳಕು ಧಾರಾಳವಾಗಿ ಬರುವಂತೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. AC ಅಳವಡಿಸೋಣ ಅಂತ ಯಾರಾದ್ರೂ ಶಿಷ್ಯರು ಹೇಳಿದ್ರೆ ಆ AC ಅನ್ನುವಂತ ಈ ಎಂತ ಹೈಟೆಕ್ ಟೆಕ್ನಾಲಜಿ ಅನ್ನುವಂಥದ್ದನ್ನ ಅವರು ತಮ್ಮ ಕೊಠಡಿಗೆ ಅದನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನೇ ಮಾಡ್ಲಿಲ್ಲ, ಒಪ್ಲೇ ಇಲ್ಲ.
ಅವರು ತಮ್ಮ ಕೊಠಡಿಗೆ ಹೋಗುವಾಗ ಮೆಟ್ಟಿಲುಗಳನ್ನ ಹತ್ಕೊಂಡೇ ಹೋಗ್ತಾ ಇದ್ರೆ ವಿನಃ ಇವತ್ತು ಕೂಡ ಲಿಫ್ಟ್ ವ್ಯವಸ್ಥೆನ ಮಾಡ್ರಿ ಅಂತ ಕೇಳಿದವರು ಅಲ್ಲ, ಅದನ್ನ ಮಾಡ್ತೀನಿ ಅಂತ ಬಂದಂತವ್ರಿಗೂ ಕೂಡ ಅದನ್ನ ನಿರಾಕರಿಸಿ ಕಳಿಸಿದಂಥವ್ರು. ಆದ್ರೆ ಪೂಜ್ಯರಿಗೆ ಕೊನೆಯ ದಿನಗಳಲ್ಲಿ ನಡೆದಾಡಕ್ಕೆ ಮೆಟ್ಟಿಲನ್ನ ಹತ್ತೋದಕ್ಕೆ ಆಗದೆ ಇದ್ದಂತ ಸಂದರ್ಭದಲ್ಲಿ ಅವಾಗ ಒಂದು ಲಿಫ್ಟ್ ವ್ಯವಸ್ಥೆಯನ್ನ ಮಾಡ್ಲಾಗುತ್ತೆ. ಅದು ಕೇವಲ 1 ವಾರ ಅಷ್ಟೇ ಆ ಲಿಫ್ಟ್ ನಲ್ಲಿ ಅವರು ಹೋಗಿದ್ದು ನಾವು ಗಮನಿಸಬಹುದಾಗಿದೆ. ಹೀಗೆ ಅವರ ಹಿರಿಯ ವ್ಯಕ್ತಿತ್ವಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತವೆ ಅಂತ. ಇನ್ನು ಪೂಜ್ಯರ ಒಂದು ಹವ್ಯಾಸಗಳಲ್ಲಿ ಬಹಳ ಇಷ್ಟವಾದದ್ದು ಅವ್ರಿಗೆ ಅಂತಂದ್ರೆ ಪ್ರವಾಸ ಮಾಡೋದು ಅಂತ. ಅವರು ಪ್ರವಾಸ ಪ್ರಿಯರಾಗಿದ್ರು ಅಂತ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಅವರು ತಮ್ಮದೇ ಆದಂತ ಒಂದು ಮಾತುಗಳಲ್ಲಿ ಅದನ್ನ ಹೇಳುವಂತ ಕೆಲಸ ಮಾಡಿದ್ದಾರೆ. ಪೂಜ್ಯ ಸಿದ್ದೇಶ್ವರಪ್ಪಗಳಿಗೆ ಸುಂದರ ಜಾಗಗಳನ್ನ ನೋಡುವುದು ಅಂತಂದ್ರೆ ತುಂಬಾ ಇಷ್ಟ. ಆ ಪ್ರಕೃತಿಯ ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ ಇವುಗಳನ್ನ ನೋಡಿ ಮುಗ್ಧ ಮಗುವಿನಂತೆ ಅವರು ಕಳೆದು ಹೋಗ್ತಾ ಇದ್ರು. ಹೀಗಾಗಿ ಅವರು ಸಾಕಷ್ಟು ವಿದೇಶಗಳಲ್ಲಿ ಸುಂದರ ತಾಣಗಳನ್ನ ಹರಿಸ್ಕೊಂಡು ಅದನ್ನ ನೋಡ್ತಾ ನೋಡ್ತಾ ಹೋಗ್ತಾ ಇದ್ರು ಅಂತನ್ನುವಂಥದ್ದು ಕೂಡ ಅವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ. ಹೀಗೆ ಒಂದು ಪ್ರವಾಸಿ ಪ್ರಿಯರಾದಂತಹ ಇವರು ವಿದೇಶಗಳಿಗೆ ಹೋದಾಗ ಎಲ್ಲೆಲ್ಲಿ ಭಾರತೀಯರಿದ್ದಾರೆ ಅವ್ರನ್ನೆಲ್ಲ ಹುಡ್ಕೊಂಡು ಹೋಗಿ ಅವರನ್ನ ಮಾತಾಡಿಸ್ತಾ ಇದ್ರು. ಹೀಗೆ ಜಾತಿ ಮತ ಯಾವ ಪಂಥಗಳಿಗೂ ಕೂಡ ಅಂಟಿಕೊಳ್ಳಾರದಂತ ಶ್ರೀಗಳು ಕುವೆಂಪು ಅವರ ವಿಶ್ವಮಾನವ ತತ್ವಕ್ಕೆ, ಅನಿಕೇತನ ತತ್ವಕ್ಕೆ ಒಂದು ಸಾಕ್ಷಿ ನುಡಿಯುವಂತೆ ಇದ್ರು, ಬದುಕಿದ್ರು ಅಂತನ್ನುವಂಥದ್ದು ನಮಗೆ ಇವತ್ತು ಅವ್ರ ಕುರಿತು ಮಾತನಾಡುವಾಗ ಅವರ ವ್ಯಕ್ತಿತ್ವದ ದರ್ಶನ ಈ ರೀತಿಯಾಗಿ ಆಗುತ್ತೆ. ಇನ್ನವರು ನಾನೆಲ್ಲ ಓದಂತೆ ಪೂಜ್ಯ ಸಿದ್ದೇಶ್ವರಪ್ಪಗಳಿಗೆ ಜಪಾನ್ ದೇಶವನ್ನ ನೋಡ್ಬೇಕು ಅಂತ ಬಹಳ ಆಸೆ ಆಗಿತ್ತಂತೆ. ಅವರೆಲ್ಲಾ ಕಡೆ ಬಹಳಷ್ಟು ಅಡ್ಡಾಡಿದ್ರು ಕೂಡ ಜಪಾನ್ ದೇಶಕ್ಕೆ ಹೋಗಿದ್ದಿಲ್ಲಂತೆ. ಆದ್ರೆ ಆ ಜಪಾನ್ ದೇಶವನ್ನ ಅವ್ರಿಗೆ ನೋಡ್ಬೇಕು ಅಂತನ್ನುವಂಥದ್ದು ಬಹಳ ಆಸಕ್ತಿ. ಯಾಕೆ ಅಂತಂದ್ರೆ ಅವ್ರಿಗೆ ಜಪಾನಿಗರು ಅಂತಂದ್ರೆ ಬಹಳ ಇಷ್ಟ. ಆ ಜಪಾನಿಗರ ಶ್ರಮಜೀವ ಅಂದ್ರೆ ಅವರೆಲ್ಲ ಶ್ರಮಜೀವಿಗಳು, ಅವರೆಲ್ಲ ಕುಶಲಕರ್ಮಿಗಳು, ಮತ್ತೆ ಮಿತಭಾಷಿಗಳು. ತಮ್ಮ ಪರಿಶ್ರಮದಿಂದ ಛಿದ್ರವಾದಂತಹ ಒಂದು ದೇಶವನ್ನ ಬಹಳ ಅಲ್ಪಾವಧಿಯಲ್ಲೇ ಅವರು ಕಟ್ಕೊಂಡಂತವ್ರು. ಹೀಗಾಗಿ ಆ ಒಂದು ದೇಶವನ್ನ ನೋಡ್ಬೇಕು ಅಂತ ಅವರು ಬಹಳಷ್ಟು ಹರ್ಷಿತರಾಗಿ ಅಥವಾ ಆ ಕಾತರದಿಂದ ಕೊನೆಗೂ ಹೋಗಿ ಜಪಾನ್ ದೇಶವನ್ನ ಅವರು ನೋಡಿ ಬಂದ್ರು ಅಂತನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅನಂತರ ಇನ್ನೊಂದು ಸಂಗತಿಯನ್ನ ಪೂಜ್ಯ ಸಿದ್ದೇಶ್ವರಪ್ಪಗಳ ಒಂದು ಹಿರಿತನದ ವ್ಯಕ್ತಿತ್ವವನ್ನ ಹೇಳುವಾಗ ನನಗೆ ನೆನಪಿಗೆ ಬರೋದೇನು ಅಂತಂದ್ರೆ, ಇವರೊಮ್ಮೆ ಅಮೆರಿಕಾ ದೇಶವನ್ನ ಪ್ರವಚನಕ್ಕೆ ಹೋಗುವಂತಹ ಒಂದು ಸಂದರ್ಭ ಬಂತು. ಅವಾಗ ಇವ್ರ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಅಂದ್ರೆ ನವೀಕರಣಕ್ಕೆ ಒಳಪಡ್ಬೇಕಾಗಿತ್ತು. ನಮ್ಗೆಲ್ಲ ಗೊತ್ತಿದೆ 10 ವರ್ಷಕ್ಕೊಮ್ಮೆ ಪಾಸ್ಪೋರ್ಟ್ ಏನಾಗುತ್ತೆ ನವೀಕರಣ ಕ್ರಿಯೆಗೆ ಒಳಗಾಗ್ಬೇಕು. ಹಿಂದಿನ ಪಾಸ್ಪೋರ್ಟಿನ ಒಂದು ಇದು ರಚನೆ ಹೇಗಿತ್ತು ಏನೋ ಗೊತ್ತಿಲ್ಲ. ಆದ್ರೆ ಈ ಸಲ ಅವರು ಪಾಸ್ಪೋರ್ಟ್ ಅನ್ನ ನವೀಕರಣ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾಗಿದ್ದು ಆಧಾರ್ ಕಾರ್ಡ್ ಬೇಕಾಗಿತ್ತು, ರೇಷನ್ ಕಾರ್ಡ್ ಬೇಕಾಗಿತ್ತು, ವೋಟರ್ ಐಡಿ ಬೇಕಾಗಿತ್ತು, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕಾಗಿತ್ತು. ಅಂದ್ರೆ ಇದು ಕಡ್ಡಾಯವಾಗಿ ನವೀಕರಣಕ್ಕೆ ಇಷ್ಟೆಲ್ಲ ವಿಚಾರಗಳೇನ್ ಬೇಕಾಗಿತ್ತು. ಆದ್ರೆ ಇವು ಒಂದು ದಾಖಲೆಗಳು ಶ್ರೀಗಳ ಹತ್ರ ಇದ್ದಿದ್ದಿಲ್ಲ. ಅವಾಗ ಬಹಳಷ್ಟು ಗೊಂದಲ ಆಗುತ್ತೆ. ಈ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಅನ್ನ ಅವ್ರು ಪಡಿಬೇಕಾದ್ರೆ ಸುತ್ತೂರು ಶ್ರೀಗಳು ಅವ್ರಿಗೆ ಬಹಳಷ್ಟು ಸಹಾಯಕ್ಕೆ ಬರ್ತಾರೆ. ಸುತ್ತೂರು ಶ್ರೀಗಳು ಏನ್ ಮಾಡ್ತಾರೆ, ವಿಜಯಪುರದ SP ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ಏನಿಲ್ಲ ಒಂದು ಲೆಟರ್ ಅನ್ನ ನೀವು ಬೆಂಗಳೂರಿನ ಪಾಸ್ಪೋರ್ಟ್ ಆಫೀಸಿಗೆ ಬರೀರಿ. ಅವರು ವಿಜಯಪುರದ ಜ್ಞಾನ ಯೋಗಾಶ್ರಮದ ಒಬ್ಬ ಸಂತರು, ಒಬ್ರು ವೈರಾಗಿಗಳು ಅಂತ ಒಂದ್ ಲೆಟರ್ ಬರೆದು ಅವ್ರಿಗೆ ಪಾಸ್ಪೋರ್ಟ್ ಅನ್ನ ನೀವು ಕೊಡಿಸ್ಬೇಕು ಅಂತ ಹೇಳಿದಾಗ SP ಅವರು ಆ ರೀತಿಯಾಗಿ ಒಂದು ಅರ್ಜಿಯನ್ನ ಬರೆದು, ಒಂದು ಲೆಟರ್ ಅನ್ನ ಬರೆದು ಬೆಂಗಳೂರಿನ ಲಾಲ್ಬಾಗ್ ಪಕ್ಕದಲ್ಲಿರುವಂತಹ ಪಾಸ್ಪೋರ್ಟ್ ಆಫೀಸ್ಗೆ ಅದನ್ನ ಕಳಿಸ್ತಾರೆ. ಅಂತೂ ಇಂತೂ ಪಾಸ್ಪೋರ್ಟ್ ಏನಾಗುತ್ತೆ, ರೆಡಿ ಆಗುತ್ತೆ. ಆ ಪಾಸ್ಪೋರ್ಟ್ ಅನ್ನ ಅವ್ರು ಪಡ್ಕೊಳ್ಬೇಕು ಅಂತ ತಗೊಂಡ್ ಬರ್ಬೇಕು ಅಂತ ಬೆಂಗಳೂರಿಗೆ ಹೋಗ್ತಾರೆ. ಹೋದಾಗ ಅಲ್ಲೊಂದು ಆಶ್ಚರ್ಯ, ಅವ್ರಿನ್ನೂ ಪಾಸ್ಪೋರ್ಟ್ನ ಆಫೀಸಿನ ಬಾಗಿಲಲ್ಲಿ ಇದ್ದಾಗ ಆ ಆಫೀಸರೇ ಬಂದು ಅವರನ್ನ ಬಹಳಷ್ಟು ಗೌರವದಿಂದ ತಮ್ಮ ಕಚೇರಿ ಒಳಗೆ ಕರ್ಕೊಂಡೋಗಿ ಅವರಿಗೆಲ್ಲ ಆದರಾತಿಥ್ಯವನ್ನ ಮಾಡಿ ಅವ್ರಿಗೆ ಪಾಸ್ಪೋರ್ಟ್ ಅನ್ನ ಕೊಡ್ತಾರೆ. ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ ಒಬ್ಬ ಜನಸಾಮಾನ್ಯನಿಂದ ಹಿಡಿದು ಪ್ರಧಾನಮಂತ್ರಿಯವರೆಗೂ ಒಂದು ಪಾಸ್ಪೋರ್ಟ್ ಬೇಕು ಅಂದ್ರೆ, ನವೀಕರಣ ಆಗ್ಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಈ ನಿಯಮಗಳನ್ನ ನಾವು ಪರಿಪಾಲಿಸಲೇಬೇಕು. ಆದ್ರೆ ಇವೆಲ್ಲವುಗಳನ್ನ ಮೀರಿ ಸರಳವಾಗಿ ನಮ್ಮ
ಶ್ರೀಗಳಿಗೆ ಆ ಪಾಸ್ಪೋರ್ಟ್ ದೊರೀತು ಅಂತಂದ್ರೆ ಅದು ಅವರ ಹಿರಿತನಕ್ಕೆ, ಅವರ ಆ ಒಂದು ದೊಡ್ಡ ಚೈತನ್ಯಕ್ಕೆ ಸಾಕ್ಷಿ ಅಂತ ಅನ್ನುವಂಥದ್ದನ್ನ ನಾನಿಲ್ಲಿ ಆ ಘಟನೆಯನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಪೂಜ್ಯರ ವ್ಯಕ್ತಿತ್ವದ ಹಿರಿಮೆ ಎಷ್ಟು ದೊಡ್ಡದು ಅಂತಂದ್ರೆ ಅವರು ತಮ್ಮ ಮರಣವನ್ನು ಕೂಡ ಮಹಾನವಮಿಯಂತೆ ಸಂಭ್ರಮಿಸಿ ಮರಣಾನಂತರವೂ ಕೂಡ ತಾವು ಬಯಲೊಳಗೆ ಉಳಿಯೋದಕ್ಕೆ, ಬಯಲಾಗಿ ಇರೋದಕ್ಕೆ ಅವರು ಇಷ್ಟಪಟ್ಟಂತವ್ರು. ಹಾಗಾಗಿ 2014ರಲ್ಲಿ ಶ್ರೀಗಳು ಒಂದು ಉಯಿಲ್ ಬರೀತಾರೆ. ಅದರ ಉಯಿಲನ್ನ ಬರೆಸ್ತಾರೆ. ಆ ಉಯಿಲನ್ನ ಬರೆಸುವಂತಹ ಸಂದರ್ಭದಲ್ಲಿ ಯಲ್ಲಮ್ಮ ಪ್ರಭುಗಳ ವಚನವನ್ನೇ ಫಸ್ಟ್ ಅವರು ಅದರಲ್ಲಿ ಕೋಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಮ್ಮ ಪ್ರಭುಗಳು ಅಂತಂದ್ರೆ ಪೂಜ್ಯರಿಗೆ ಎಲ್ಲಿಲ್ಲದ ಪ್ರೀತಿ. ಹೀಗೆ ಅಲ್ಲಮ್ಮ ಪ್ರಭುಗಳ ಒಂದು ವಚನವನ್ನ ಅಲ್ಲಿ ದಾಖಲಿಸಿ ಮುಂದೆ ಬರೆಸ್ತಾರೆ. ನನ್ನ ಮರಣಾನಂತರ ನನ್ನ ದೇಹವನ್ನ ಅಗ್ನಿಚಿತೆಗೆ ಒಳಪಡಿಸ್ಬೇಕು. ಅಗ್ನಿಚಿತೆಗೆ ಒಳಪಡಿಸಿದ ನಂತರ ದೊರೆಯುವಂತಹ ಬೂದಿಯನ್ನ ನದಿಯಲ್ಲಿ ಅದನ್ನ ಹರಿಬಿಟ್ಬಿಡ್ಬೇಕು. ನನಗಾಗಿ ಯಾವ ಸ್ಮಾರಕವನ್ನು ಕೂಡ ಕಟ್ಬಾರ್ದು ಅಂತನ್ನುವಂತಹ ಒಂದು ಉಯಿಲನ್ನ ಬರೀತಾರೆ. ಅದಕ್ಕೆ ನ್ಯಾಯಾಧೀಶರ ಮೂಲಕ ಸಹಿಯನ್ನ ಹಾಕಿಸ್ತಾರೆ. ವಿಶೇಷವಾಗಿ ಕನೇರಿ ಶ್ರೀಗಳು ಕೂಡ ಈ ಒಂದು ಉಯಿಲಿಗೆ ಸಹಿಯನ್ನ ಹಾಕಿದ್ರು ಅಂತನ್ನುವಂಥದ್ದನ್ನ ನಾವು ನೋಡ್ಬಹುದಾಗಿದೆ. ಹೀಗೆ ಈ ಜೀವನ, ಇದರಿಂದ ನಾವು ಕಲಿಯೋದೇನು ಅಂತಂದ್ರೆ ಬಹುಶಃ ಶ್ರೀಗಳು ಒಂದು ಕೊಟ್ಟಂತ ತಾತ್ಪರ್ಯ ಇಷ್ಟೇ, ಈ ಜೀವನ ಪ್ರತಿಕ್ಷಣವೂ ವಿಸ್ಮಯ. ಈ ಬದುಕನ್ನ ನಾವ್ ಹೆಂಗ್ ಬದುಕ್ಬೇಕು, ಬಂದಂತೆ ಬದುಕ್ಬೇಕು, ಹಿಂಗೆ ಬೇಕು ಅಂತ ನಾವು ಕೇಳ್ಕೊಳ್ಳುವಂಥದ್ದಲ್ಲ. ಇದು ಹೆಂಗ್ ಬರುತ್ತೋ ಹಂಗೆ ಈ ಬದುಕನ್ನ ಸ್ವೀಕಾರ ಮಾಡ್ಬೇಕು. ನಾವಿಲ್ಲಿ ಸ್ವಲ್ಪ ದಿನ ಇದ್ದು ಹೋಗೋದಕ್ಕೆ ಬಂದಂತಹ ಅತಿಥಿಗಳು ಮಾತ್ರ. ನಾವು ಶಾಶ್ವತವಾಗಿ ಇಲ್ಲಿ ಇರೋದಕ್ಕೆ ಬಂದಿಲ್ಲ. ಹೀಗಿರುವಾಗ ನಾವೆಲ್ಲರೂ ಸಮಾನರೇ. ಕರೆ ಬಂದಾಗ ಹೊರಟು ಬಿಡ್ಬೇಕು ಅನ್ನುವಂಥದ್ದು ಶ್ರೀಗಳ ಒಂದು ಈ ಒಂದು ಉಯಿಲಿನ ಒಂದು ವಿಚಾರ, ತಾತ್ಪರ್ಯ ಅಂತ ನಾವು ಭಾವಿಸ್ಕೋಬಹುದು. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಗಿತ್ತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಎಂಬ ಪ್ರಭುಗಳ ವಾಣಿಯಂತೆ ಬಯಲು ಬಯಲಾಗಿ ಬಯಲಾದವರು ನಮ್ಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು. ಇನ್ನು ಪೂಜ್ಯರು ಪಂಚಭಾಷಾ ಪ್ರವೀಣರಾಗಿದ್ರು. ಅವರಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಮರಾಠಿ ಈ 5 ಭಾಷೆಗಳಲ್ಲೂ ಕೂಡ ಒಂದು ಪ್ರಭುತ್ವ ಇತ್ತು. ಇವರು ಪುಸ್ತಕ ಪ್ರೇಮಿಗಳು. ಅಷ್ಟೇ ಅಲ್ಲ, ಅಲ್ಲಮ್ಮ ಪ್ರಭುಗಳ ವಚನಗಳನ್ನ ಬಹುಶಃ ನಮ್ಗೆ ಗೊತ್ತಿದೆ. ಅಲ್ಲಮ್ಮ ಪ್ರಭುಗಳ ವಚನವನ್ನ ಕನ್ನಡದಲ್ಲಿರುವುದನ್ನೇ ಓದಿ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅಂಥದ್ದನ್ನ ಅವರು ಇಂಗ್ಲಿಷ್ನಲ್ಲಿ ನಾವಿಲ್ಲಿ ನೋಡ್ಬೋದು. ಹೀಗೆ ಅವರಿಗೆ ತಮ್ಮ ದೇಹದ ಪ್ರತಿ ಅಂಗಗಳ ಬಗ್ಗೆ ಜ್ಞಾನ ಇತ್ತು. ತಮ್ಮ ದೇಹದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಯಾವ ಅಂಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಅವರು ಬಹುಶಃ ಅರ್ಥಕೊಂಡಿದ್ರು ಏನೋ. ಅದಕ್ಕೆ ಪೂರ್ವ ನಿಯೋಜಿತವಾಗಿ ದೇಹತ್ಯಾಗವನ್ನ ಮಾಡೋದಕ್ಕೆ ಅವ್ರು ನಿರ್ಧರಿಸಿರ್ಬೋದು. ನಾವು ಇದನ್ನೇ ಇಚ್ಛಾಮರಣ ಅಂತ ಹೇಳ್ತೇವೆ. ಅವರು ಮೊದಲೇ ಮಿತಾಹಾರಿಗಳು. ತಮ್ಮ ದೇಹದಲ್ಲಿ ಆಗ್ತಾ ಇರುವಂತ ಸ್ವಲ್ಪ ಈ ನ್ಯೂನತೆಗಳನ್ನ ಗಮನಿಸಿಕೊಂಡು ಅವರು 30 ದಿವಸಗಳಲ್ಲೇ ನಿರ್ಧಾರ ಮಾಡ್ತಾರೆ ಈ ದೇಹ ತ್ಯಾಗವನ್ನ ಮಾಡಬೇಕು ಅಂತ. ಹೀಗೆ ತಮ್ಮ ಕೊನೆಯ 30 ದಿನಗಳಲ್ಲಿ ಅವರು ಘನ ಪದಾರ್ಥ ಸೇವನೆಯನ್ನ ತ್ಯಜಿಸ್ಬಿಡ್ತಾರೆ. ದ್ರವ ಪದಾರ್ಥವನ್ನ ಮಾತ್ರ ಸೇವಿಸೋದಕ್ಕೆ ಶುರು ಮಾಡ್ತಾರೆ. ನಮ್ಗೆ ಗೊತ್ತಿದೆ, ಜೈನ ಧರ್ಮದಲ್ಲಿ ಸಲ್ಲೇಖನ ರಥ ನಾವೆಲ್ಲ ಅದನ್ನ ಓದಿ ಅದೇನು ಅನ್ನೋದು ಗೊತ್ತಿದೆ. ಅಂದ್ರೆ ಒಂದೊಂದು ದಿವಸ ತೆಗೆದುಕೊಳ್ಳುವ ಆಹಾರದಲ್ಲಿ ಒಂದೊಂದು ದಿನ ಒಂದು ತುತ್ತನ್ನ ಕಡಿಮೆ ಮಾಡ್ತಾ ಮಾಡ್ತಾ ಕೊನೆಗೆ ಆಹಾರವನ್ನ ಬಿಟ್ಟು ದೇಹವನ್ನ ತ್ಯಜಿಸುವಂಥದ್ದು. ಇದಕ್ಕೆ ಸಲೇಖನ ವ್ರತ ಅಂತ ಹೇಳ್ತೇವೆ. ಹೀಗೆ ಪೂಜ್ಯರು ಸಹ ಏನ್ ಮಾಡ್ತಾರೆ, ದಿನ ಆ ದ್ರವಾಹಾರದಲ್ಲೇ ಸ್ವಲ್ಪ ಕಡಿಮೆ ಮಾಡ್ತಾ 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 ಅವರು ಕೊನೆಗೆ ಇನ್ನೇನು ತಮ್ಮ ಕೊನೆಯ ದಿನ 3 ದಿನ ಇದೆ ಅಂದಾಗ 2 ದಿವಸ ಪೂರ್ತಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ. ನಾಳೆಯಿಂದ ಅವರ ದೇಹತ್ಯಾಗ ಆಗ್ತಾ ಇದೆ. 2ನೆಯ ದಿನ ಅವರು ಪೂರ್ತಿಯಾಗಿ ಮಲಗಿ ಬೆಳಿಗ್ಗೆ ಸಾಯಂಕಾಲ 6 ಗಂಟೆಗೆ ಅವ್ರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದ ತಕ್ಷಣ ಅದು ಬೆಳಗಿನ 6 ಗಂಟೆ ಅಂತ ಅವ್ರು ಭಾವಿಸ್ಕೊಂಡು ನಾ ಸ್ನಾನ ಮಾಡ್ಬೇಕು, ನಾ ಪೂಜೆ ಮಾಡ್ಕೋಬೇಕು, ನಾ ಸ್ನಾನ ಮಾಡ್ಬೇಕು, ನಾ ಪೂಜೆ ಮಾಡ್ಕೋಬೇಕು ಅಂತ ಹಂಬಲಿಸ್ತಾರೆ. ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಅವರ ಸನಿಹದಲ್ಲಿದ್ದವರು ಹೇಳುವ ಮಾತಿನಂತೆ ಅವ್ರು ಇಡೀ ರಾತ್ರಿ ಪುಸ್ತಕವನ್ನ ಓದಿದ್ರಂತೆ. ನೋಡಿ, ಇದು ಬಹುಶಃ ನಮ್ಗೆಲ್ಲ
ಇಂಥ ಜೀವನ ಕ್ರಮ ಸಾಧ್ಯ ಏನು ಅನ್ನುವಂಥ ಮಾತುಗಳು ಇಲ್ಲಿ ನೆನಪಾಗ್ತವೆ. ಹೀಗೆ ಇಡೀ ದಿನ ಅವರು ಇಡೀ ರಾತ್ರಿ ಎಲ್ಲ ಅಧ್ಯಯನವನ್ನ ಕೈಗೊಂಡು ಮರುದಿವ್ಸ ಅವ್ರು ಏನ್ ಮಾಡ್ತಾರೆ, ಅದು ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ವೈಕುಂಠ ಏಕಾದಶಿ ಸೋಮವಾರ ದಿನಾಂಕ 2/1/2023 ಸಂಜೆ 6:30ಕ್ಕೆ ಅವರು ಇಹಲೋಕವನ್ನ ತ್ಯಜಿಸ್ತಾರೆ. ಹೀಗೆ ಆ ದೇಹವನ್ನ ತ್ಯಜಿಸುವಾಗಲೂ ಕೂಡ ಶ್ರೀಗಳು ಪ್ರಸನ್ನ ಚಿತ್ತರಾಗಿದ್ರು. ಅವರ ಮುಖದಲ್ಲಿ ಒಂದು ಖುಷಿಯಾದಂತಹ ಒಂದು ಭಾವ ಇತ್ತು ಅಂತ. ಯಾಕಂದ್ರೆ ಅವ್ರು 30 ದಿವಸ ವಿಜಯಪುರದ ಆಶ್ರಮಕ್ಕೆ ವಾಪಸ್ ಬಂದಾಗ ತಮಗೆ ಬೇಕಾದ ಶಿಷ್ಯರನ್ನ, ಆಪ್ತರನ್ನ, ಪೂಜ್ಯರನ್ನ ಎಲ್ಲರನ್ನೂ ಕರೆಸ್ಕೊಂಡು ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆಲ್ಲ ನೀವು ಪ್ರಸಾದ ಸೇವನೆ ಮಾಡಿ ಹೋಗಿ ಅಂತ ಅವ್ರಿಗೆಲ್ಲ ಪ್ರೀತಿಯಿಂದ ಕರೆಸಿ ಕೊನೆಗೆ ತಾವು ಈ ರೀತಿಯಾಗಿ ದೇಹತ್ಯಾಗವನ್ನ ಮಾಡ್ತಾರೆ. ಪಂಚಭೂತಗಳಲ್ಲಿ ಅವ್ರು ಬಹಳ ಖುಷಿಯಿಂದ ಲೀನರಾಗಿದ್ದಾರೆ. ಅಂದ್ರೆ ಇದನ್ನೇ ಮರಣವನ್ನ ಸಂಭ್ರಮಿಸುವುದು ಅಂತ. ಇದೇ ನಾವು ಸಾವನ್ನು ಕೂಡ ಶರಣರು ಏಕ ಪ್ರಕಾರವಾಗಿ ಹೇಗ್ ತಗೊಳ್ತಾ ಇದ್ರು ಅನ್ನೋದಕ್ಕೆ ಇವರು ಜೀವಂತ ಸಾಕ್ಷಿ. ಯಾಕಂದ್ರೆ ಬುದ್ಧನ ಅನುಯಾಯಿಗಳು ಬಹಳ ಇದ್ರು. ಅವನು ಹೋದಲ್ಲೆಲ್ಲ ಪ್ರವಚನಕ್ಕೆ ಬಹಳ ಜನ ಸೇರ್ತಿದ್ರು ಅಂತ ಕೇಳೇವಿ, ನೋಡಿಲ್ಲ. ಆದ್ರೆ ಸಿದ್ದೇಶ್ವರ ಅಪ್ಪುಗಳು ಹೋದಲ್ಲೆಲ್ಲ ಬಹಳ ಜನ ಸೇರ್ತಿದ್ರು, ಅವ್ರ ಮಾತು ಕೇಳ್ತಿದ್ರು ಅಂತ ಅನ್ನೋದನ್ನ ನಾವು ಕಂಡಿರುವಂತದ್ದಂತೂ ಸತ್ಯ. ಹೀಗಾಗಿ ಇಂತಹ ಒಂದು ದೊಡ್ಡ ಚೇತನ ನಮ್ಮ ಸಿದ್ದೇಶ್ವರ ಶ್ರೀಗಳು ಆಗಿದ್ರು. ಹೀಗೆ ಪೂಜ್ಯರು ಅತ್ಯಂತ ಸರಳ ಸಾತ್ವಿಕ ಬದುಕನ್ನ ತುಂಬಾ ಅರ್ಥಪೂರ್ಣವಾಗಿ ಬದುಕಿ ಕೊನೆಗೆ ಯಾರಿಗೂ ಭಾರ ಆಗದಂತೆ ಅವರು ತಮ್ಮ ಇಚ್ಛೆ ಪ್ರಕಾರ ತಮ್ಮ ಜೀವಿತಾವಧಿಯ ಪಯಣವನ್ನ ಮುಗಿಸ್ತಾರೆ. ಇವರು ಸಾಕಷ್ಟು ಗ್ರಂಥಗಳನ್ನ, ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ತತ್ವ ಶಿರೋಮಣಿ ಅಂತ ಅನ್ನೋದನ್ನ 19ನೇ ವಯಸ್ಸಿನಲ್ಲೇ ಬರೀತಾರೆ. ಮುಂಡಕೋಪನಿಷತ್ತು ಮತ್ತೆ ಈಶಾವಾಸ್ಯೋಪನಿಷತ್ತು, ಅಲ್ಲಮ ಪ್ರಭುಗಳ ವಚನ ನಿರ್ವಚನ, ಅವುಗಳ ಜೊತೆಗೆ ತಮ್ಮ ಪ್ರವಚನಗಳನ್ನು ಕೂಡ ಬರೆದು ಪುಸ್ತಕ ಮಾಡಿರುವಂತದ್ದನ್ನು ಕೂಡ ನಾವು ನೋಡ್ಬೋದು. ಹೀಗೆ ಪೂಜ್ಯರನ್ನ ಅರಸಿ ಸಾಕಷ್ಟು ಪ್ರಶಸ್ತಿಗಳು ಬಂದಿರೋದು ಕೂಡ ನಮ್ಗೆ ಗೊತ್ತಿದೆ. ಏನು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದಂತ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಅದನ್ನ ಕೂಡ ಅವರು ಬಹಳ ವಿನಯದಿಂದ ನಿರಾಕರಿಸ್ತಾರೆ. ಮತ್ತೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬರುತ್ತೆ, ಅದನ್ನು ಕೂಡ ಅವರು ನಿರಾಕರಿಸ್ತಾರೆ. ಅಂದ್ರೆ ನಾನೊಬ್ಬ ವಿರಾಗಿ, ನಾನೊಬ್ಬ ಸನ್ಯಾಸಿ, ನಾನೊಬ್ಬ ಸಂತ, ನಂಗೆ ಯಾಕೆ ಬೇಕು ಈ ಪ್ರಶಸ್ತಿ ಸನ್ಮಾನಗಳು ಅನ್ನುವಂಥ ಭಾವನೆಯ ವಿನಃ ಇವುಗಳನ್ನ ನಾನು ತಿರಸ್ಕರಿಸ್ಬೇಕು, ಅವುಗಳನ್ನ ವಾಪಸ್ ಕೊಡ್ಬೇಕು, ನಿರಾಕರಣೆ ಮಾಡ್ಬೇಕು ಅನ್ನುವಂಥ ಅಹಮ್ಮಿಕೆ ಅವರ ಮನಸ್ಸಿನಲ್ಲಿ ಒಂದು ಎಳೆಯೂ ಕೂಡ ಇದ್ದಿದ್ದಿಲ್ಲ ಅಂತನ್ನುವಂಥದ್ದನ್ನ ನಾವು ನೋಡ್ಬೋದು. ಅದೇ ಮಗುತನ ಅಂತ, ಅದೇ ಮಾಗಿದ ಮಗುತನ. ಹೀಗೆ ಈ ವಿಶ್ವ ಸಿರಿಯತ್ತ ನೋಡಿದಾಗ ಯಾರೂ ಬಡವರಲ್ಲ, ಸಿರಿವಂತರಲ್ಲ, ನಾವೆಲ್ಲರೂ ಸಮಾನರು, ಸಂತೋಷಿಗಳು ಅನ್ನುವಂಥದ್ದೇ ಸಿದ್ದೇಶ್ವರ ಶ್ರೀಗಳ ಮಾಗಿದ ಮಗುತನಕ್ಕೆ ಸಾಕ್ಷಿಯಾದ ಲಿಂಗದ ನುಡಿಗಳು ಅಂತ ಹೇಳ್ಬೋದು. ಹೀಗೆ ಈ ನೆಲದ ನಡೆದಾಡುವ ದೇವರಾಗಿ, ನಿಖರ್ವಿಗಳಾಗಿ, ಜ್ಞಾನ ಪಡೆಯುವಾಗಲೂ ಬಾಗಿ, ಜ್ಞಾನ ಕೊಡುವಾಗಲೂ ಬಾಗಿ, ಜಲ ತುಂಬಿ ಹನಿಸುವ ಕೊಡದಂತೆ ಬಾಗುತ್ತಲೇ ನಡೆದು ಬಯಲಾದ ಪೂಜ್ಯರು ಅಲ್ಲಮ ಪ್ರಭುಗಳ ಈ ವಚನದಂತೆ ಸ್ಮಾರಕವಿಲ್ಲದ ಸ್ಮಾರಕವಾದ್ರು ಅಂತ. ಹಾಗಾದ್ರೆ ಆ ವಚನ ಯಾವುದು ಪ್ರಭುಗಳದು ಅಂತ ನಾವು ನೋಡ್ಕೊಂಡ್ ಬರೋದಾದ್ರೆ, ಆತ್ಮ ಸಂಘವಾದವ್ರಿಗೆ ಬಹಿರ್ಭಾವವಿಲ್ಲ, ಇಂದ್ರಿಯಗಳು ಲಿಂಗ ಹಿಂದು ಮುಂದೆಂಬ ಸಂದೇಹ, ಲಿಂಗಾಲಯವು ಮನವಾದವ್ರಿಗೆ ಇಹಪರವೆಂಬ ಸಂಶಯವಿಲ್ಲ. ಲೋಕದಂತೆ ನಡೆಯುವರು, ಲೋಕದಂತೆ ನುಡಿಯುವರು, ಮನವು ಮಹಾಲಿಂಗದಲ್ಲಿ ಪರಿಣಾಮಿಗಳು. ಅಂತಪ್ಪ ಮಹಾನುಭವಿಗಳ ಲೋಕದ ಪ್ರಪಂಚಗಳೆಂದರೆ ಮನೋಮಧ್ಯದಲ್ಲಿಪ್ಪ ಜ್ಯೋತಿರ್ಲಿಂಗವು ನಗದಿಪ್ಪನೆ ಗುಹೇಶ್ವರ. ಹೀಗೆ ಮನವು ಮಹಾಲಿಂಗವಾದ ಸಿದ್ದೇಶ್ವರ ಶ್ರೀಗಳ ಬದುಕೆ ಜಗತ್ತಿನ ಬಹುದೊಡ್ಡ ಸ್ಮಾರಕ ಅಂತ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಇವತ್ತಿನ ಒತ್ತಡದ ದಿನಗಳ ಮಧ್ಯೆ ಸ್ವಲ್ಪ ಆದ್ರೂ ನಾವು ನೆಮ್ಮದಿಯನ್ನ ಕಾಣ್ಬೇಕು ಅಂತಂದ್ರೆ ಸಿದ್ದೇಶ್ವರ ಶ್ರೀಗಳ ಒಂದು ನಿಜ ನುಡಿಗಳನ್ನ ನಾವು ಕೇಳಿ ಅದನ್ನ ಜೀವನದೊಳಗೆ ಅಳವಡಿಸ್ಕೊಳ್ಬೇಕಾಗುತ್ತೆ. ನಮ್ಮ
ಈ ಒಂದು ಇಹಲೋಕದ ಯಾತ್ರೆನ ಮುಗಿಸುವ ಮುನ್ನ ನಾವು ತುಂಬಾ ಹಗುರಾಗ್ಬೇಕಾಗ್ತಾ ಇದೆ, ತುಂಬಾ ಸರಳ ಆಗ್ಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚು ಲಗೇಜ್ ಅನ್ನ ಇಟ್ಕೊಂಡು ಮೇಲೆ ಹತ್ತಕ್ ಆಗೋದಿಲ್ಲ. ಯಾವಾಗ ನಮ್ಮ ಲಗೇಜ್ ಕಡಿಮೆ ಆಗುತ್ತಾ ಹೋಗುತ್ತೋ ಹಾಗೆ ನಮ್ಮ ಪಯಣ ಬಹಳ ಸರಳ ಆಗುತ್ತೆ. ಹಾಗಾಗಿ ಆ ಸರಳತೆ ನಮ್ ಲಗೇಜ್ ಹೆಂಗ್ ಕಡಿಮೆ ಇರ್ಬೇಕು ಅಂತಂದ್ರೆ ಪೂಜ್ಯರ ಈ ಹಿತಮಿತವಾದ ಈ ಜೀವನ ಕ್ರಮ ಮತ್ತೆ ನಿಸರ್ಗ ಸಹಜವಾಗಿ ಅವ್ರು ಬದುಕಿದ್ರು. ಆ ಒಂದು ನಿಸರ್ಗ ಸಹಜ ಜೀವನವನ್ನ ನಾವು ಕೂಡ ಅನುಸರಿಸಿದ್ರೆ ಅವರ ಮಾತುಗಳನ್ನ ಬರೀ ಕೇಳೋದಷ್ಟೇ ಅಲ್ಲ, ನಮ್ಮ ಬದುಕಿನ ಉದ್ದಕ್ಕೂ ಅವುಗಳನ್ನ ರೂಢಿಸ್ಕೊಂಡ್ರೆ ಮಾತ್ರ ನಾವು ಬಹಳ ಒತ್ತಡದ ದಿನಗಳಲ್ಲಿ ನೆಮ್ಮದಿಯಿಂದ ಸುಖವಾಗಿ ಜೀವನವನ್ನ ಮುಗಿಸಿ ಹೋಗೋದಕ್ಕೆ ಸಾಧ್ಯ ಇದೆ ಅಂತನ್ನುವಂಥ ಮಾತುಗಳನ್ನ ಹೇಳಿ ಇವತ್ತು ಪೂಜ್ಯರ 2ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಆ ನಿಮಿತ್ತವಾಗಿ ಅವರ ಕುರಿತಾಗಿ ಒಂದಿಷ್ಟು ನನಗೆ ತಿಳಿದಂತಹ ನಾನು ಕೇಳಿದ ವಿಚಾರಗಳನ್ನ ಒಂದು ನುಡಿ ನಮನ ಸಲ್ಲಿಸ್ಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಕೆಲವೊಂದು ವಿಚಾರಗಳನ್ನ ನಾನು ಸಂಗ್ರಹಿಸಿಕೊಂಡಿದ್ದೆ. ಅವುಗಳನ್ನ ಪ್ರಸ್ತುತ ಮಾಡೋದಕ್ಕೆ ಅವಕಾಶವನ್ನ ಒದಗಿಸಿಕೊಟ್ಟಂತ ವಚನ ಮಂದಾರ ವೇದಿಕೆಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿ ಈ ಒಂದು ಅಂತರ್ಜಾಲದಲ್ಲಿ ನನ್ನ ಈ ಮಾತುಗಳನ್ನ ಕೇಳಿದಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಬಂಧು ಬಳಗಕ್ಕೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣು ಸಮರ್ಪಣೆ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.